A good understanding of Genesis will help us to understand the rest of the books. ಆದಿಕಾಂಡ ಅಧ್ಯಾಯ ಪುಸ್ತಕವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಉಳಿದ ಪುಸ್ತಕಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. And we looked at the creation and the fall and the flood. ನಾವು ದೇವರ ಸೃಷ್ಟಿ ಕಾರ್ಯ, ಮನುಷ್ಯನ ಬಿದ್ದು ಹೋಗುವಿಕೆ ಮತ್ತು ಜಲಪ್ರಳಯದ ಕುರಿತಾಗಿ ನೋಡಿಕೊಂಡಿದ್ದೇವೆ. Then we saw the call of Abraham. ಅಬ್ರಹಾಮನನ್ನ ದೇವರು ಕರೆಯುವುದನ್ನು ನಾವು ನೋಡಿಕೊಂಡೆವು. We saw Abraham, his son Isaac, and his son Jacob. ಮತ್ತು ಅಬ್ರಹಾಮನ ಮಕ್ಕಳಾದ ಈಸಾಕ ಮತ್ತು ಯಾಕೋಬರನ್ನು ಸಹ ನಾವು ನೋಡಿಕೊಂಡೆವು. These three are known as the patriarchs for Israel. ಈ ಮೂರು ಜನರನ್ನ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರನ್ನ ಇಸ್ರಾಯೇಲರ ಮೂಲ ಪುರುಷರು ಎಂಬುದಾಗಿ ಕರೆಯಲಾಗುತ್ತದೆ. And we are in chapter 37 up to verse 8 we looked at last week. ನಾವು ಕಳೆದ ವಾರ 37ನೇ ಅಧ್ಯಾಯದ verse 8ನೇ ವಚನದವರೆಗೆ ನಾವು ಕಳೆದ ವಾರ ಅಧ್ಯಯನವನ್ನ ಮಾಡಿದ್ದೇವೆ. Chapter 37 introduces us to the life of Joseph. 37ನೆಯ ಅಧ್ಯಾಯವು ನಮಗೆ ಯೋಸೇಫನ ಜೀವಿತದ ಪರಿಚಯವನ್ನ ಮಾಡುತ್ತದೆ. We saw him as pasturing the flock with his brethren. ನಾವು ಆತನನ್ನ ಯೋಸೇಫನು ಆತನ ಅಣ್ಣಂದಿರೊಟ್ಟಿಗೆ ಸೇರಿಕೊಂಡು ತನ್ನ ತಂದೆಯ ಆ ಒಂದು ಕುರಿಗಳನ್ನು ಮೇಯಿಸುವುದನ್ನು ನಾವು ನೋಡಿದೆವು. But then we saw that Jacob loved him more than all the other brethren and gave him a special coat of many colors. ಮತ್ತು ನಾವು ನೋಡಿಕೊಂಡೆವೇನೆಂದರೆ ಯಾಕೋಬನು ಯೋಸೇಫನನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು ಮತ್ತು ಅನೇಕ ಬಣ್ಣಗಳುಳ್ಳ ಒಂದು ನಿಲುವಂಗಿಯನ್ನು ಆತನಿಗೆ ಮಾಡಿಸಿಕೊಟ್ಟಿದ್ದನು. There was discrimination in that family. Jacob shouldn't have done it because there was discrimination when he was young in his own family and he suffered a lot because of that. So he shouldn't have done it, but he did it. ಯಾಕೋಬನು ತನ್ನ ಮಕ್ಕಳ ಮಧ್ಯದಲ್ಲಿ ತಾರತಮ್ಯ ಮಾಡುವುದನ್ನ ನಾವು ನೋಡಿಕೊಳ್ಳುತ್ತೇವೆ. ಆತನು ಆ ರೀತಿ ಮಾಡಬಾರದಿತ್ತು, ಯಾಕಂದ್ರೆ ಯಾಕೋಬನು ತಾನೇ ತನ್ನ ಕುಟುಂಬದಲ್ಲಿ ತಾರತಮ್ಯವನ್ನು ನೋಡಿದನು ಮತ್ತು ತಾನು ಅದಕ್ಕೆ ಬಲಿಪಶುವಾಗಿದ್ದನು. And now we see Joseph had a dream. The first dream he told to his brethren. ನಾವು ನೋಡಿಕೊಂಡೆವೇನೆಂದರೆ ಯೋಸೇಫನಿಗೆ ಒಂದು ಕನಸು ಬಿತ್ತು. ಆ ಕನಸನ್ನ ತನ್ನ ಅಣ್ಣಂದಿರೊಟ್ಟಿಗೆ ಆತನು ಹೇಳಿಕೊಂಡಿದ್ದನು. So not only as a shepherd, we see him as one who is connected with the dreams. ಆತನನ್ನ ಕೇವಲ ನಾವು ಒಬ್ಬ ಕುರುಬನನ್ನಾಗಿ ನೋಡುವುದಿಲ್ಲ, ಬದಲಾಗಿ ಆತನನ್ನ ಕನಸಿನವನು ಸಹ ಎಂಬುದಾಗಿ ನಾವು ನೋಡುತ್ತೇವೆ. Later God helps him to interpret the dreams as we see in the coming chapters. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ನಂತರ ದೇವರು ಅವನನ್ನ ಕನಸಿನ ಅರ್ಥವನ್ನು ಸಹ ಹೇಳುವ ಶಕ್ತಿಯನ್ನು ಆತನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. When he told the first dream itself, the brothers hated him more. ಆತನು ಮೊದಲಿನ ಕನಸನ್ನ ಆತನು ಹೇಳುವಾಗಲೇ ಆತನ ಅಣ್ಣಂದಿರು ಆತನನ್ನ ಹೆಚ್ಚಾಗಿ ದ್ವೇಷಿಸುತ್ತಿದ್ದರು. They were very cynical. They didn't believe that this will happen. They kind of sneered him, mocked at him. ಆತನು ಕನಸನ್ನ ಹೇಳುವಾಗ ಆತನ ಅಣ್ಣಂದಿರು ಆತನನ್ನ ನಂಬಲಿಲ್ಲ, ಬದಲಾಗಿ ಆತನನ್ನ ಅಪಹಾಸ್ಯ ಮಾಡುವವರಾದರು. They questioned, are you going to rule over us? ಮತ್ತು ಆತನಿಗೆ ಪ್ರಶ್ನೆ ಮಾಡಿದರು, ಏನೆಂದರೆ ನೀನು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡುತ್ತೀಯ. Now let's read chapter 37 verse 9 to 11. ಈಗ 37ನೇ ಅಧ್ಯಾಯದ 9ರಿಂದ 11ನೇ ವಚನಗಳವರೆಗೆ ಈಗ ನಾವು ಓದಿಕೊಳ್ಳೋಣ. ನವೀನ್ ಅಂಕಲ್ 9 9ರಿಂದ 11ವರೆಗೆ. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ, ಅದರಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದು ಎಂಥ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದನು. ಯೋಸೇಫನು ಅಣ್ಣಂದಿರು ಅವನ ಮೇಲೆ ಹೊಟ್ಟೆಕಿಚ್ಚುಪಟ್ಟರು. ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಲ್ಲಿಟ್ಟುಕೊಂಡನು. The second dream, when it was told, even his father kind of rebuked him. ಎರಡನೆಯ ಕನಸನ್ನ ಆತನು ಹೇಳುವಾಗ ಆತನು ತಂದೆಯು ಸಹ ಒಂದು ರೀತಿಯಲ್ಲಿ ಆತನನ್ನು ಗದರಿಸುವುದನ್ನು ನಾವು ನೋಡುತ್ತೇವೆ. Your mother, me and your brothers are going to bow down to you.
ನಿನ್ನ ತಾಯಿ, ನಾನು ಮತ್ತು ನಿನ್ನ ಅಣ್ಣಂದಿರು ನಿನಗೆ ಬಂದು ಅಡ್ಡ ಬೀಳುತ್ತೇವಾ? Well, when he says the mother, we know it is not Rachel. Rachel is already died. So maybe he's referring to Leah. ನಿನ್ನ ತಾಯಿ ಎಂಬುದಾಗಿ ಹೇಳುವಾಗ ಆತನು ರಾಹೇಲಳ ಕುರಿತಾಗಿ ಮಾತಾಡುತ್ತಿಲ್ಲ, ಯಾಕೆಂದ್ರೆ ರಾಹೇಲಳು ಈಗಾಗಲೇ ತೀರಿ ಹೋಗಿದ್ದಾಳೆ. ಆತನು ಮಾತಾಡುತ್ತಿರುವುದು ಲೇಯಳ ಕುರಿತಾಗಿ. Now, when you look at this dream of the sun, moon, and stars, ಸೂರ್ಯ, ಚಂದ್ರ, ನಕ್ಷತ್ರಗಳ ಈ ಕನಸನ್ನು ನಾವು ನೋಡುವಾಗ a similar dream, similar imagery we see in Revelation chapter 12, verse 1. Please read that. ಇದಕ್ಕೆ ಸರಿಸಮಾನವಾದಂತಹ ಇನ್ನೊಂದು ಕಡೆಯಲ್ಲಿ ಇದೇ ರೀತಿಯ ಒಂದು ಸಾಮ್ಯತೆ ಇರುವುದನ್ನು ನಾವು ನೋಡಿಕೊಳ್ಳುತ್ತೇವೆ. ಅದೇನೆಂದರೆ ಪ್ರಕಟಣೆಯ ಪುಸ್ತಕದಲ್ಲಿ 21ನೇ ಅಧ್ಯಾಯ 12 verse 1. 12ನೇ ಅಧ್ಯಾಯ 1ನೇ ವಚನವನ್ನ ದಯಮಾಡಿ ಓದಿರಿ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳು, ಒಂದು ಕಿರೀಟವಿತ್ತು. Okay, in Revelation it is mainly talking about the nation of Israel as the woman. ಪ್ರಕಟಣೆಯ ಪುಸ್ತಕದಲ್ಲಿ ಇಲ್ಲಿ ಮುಖ್ಯವಾಗಿ ಹೆಂಗಸು ಎಂಬುದಾಗಿ ಹೇಳುವಾಗ ಅದು ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಮಾತನಾಡುತ್ತಿರುವುದು. But here the second dream of Joseph is talking about the family of Jacob. ಇಲ್ಲಿ ಯೋಸೇಫನು ಕಂಡಂತಹ ಎರಡನೆಯ ಕನಸಿನಲ್ಲಿ ಆತನು ಮಾತನಾಡುತ್ತಿರುವುದು ಯಾಕೋಬನ ಕುಟುಂಬದ ಕುರಿತಾಗಿ. Now Genesis is like a bud of a plant, a flower is like a bud. ಆದಿಕಾಂಡ ಪುಸ್ತಕವು ಅದು ಹೂವಿನ ಹಾಸಿಗೆಯ ರೀತಿಯಲ್ಲಿ ಇರುವಂತಹ ಪುಸ್ತಕ. But the flower will open all through the scripture and finally in the book of Revelation. But ಆದಿಕಾಂಡ ಪುಸ್ತಕ ಅದು ಮೊಗ್ಗಿನ ರೀತಿಯಲ್ಲಿ ಒಂದು ಮೊಗ್ಗಿನ ರೀತಿಯಲ್ಲಿ ಇರುವಂತಹ ಪುಸ್ತಕವಾಗಿದೆ. ಆ ಮೊಗ್ಗು ಅರಳುವಂತದ್ದು, ಸಂಪೂರ್ಣವಾಗಿ ಅರಳಿ ನಿಲ್ಲುವುದು ಎಲ್ಲಿ ಅಂದರೆ ಪ್ರಕಟಣೆಯ ಪುಸ್ತಕದಲ್ಲಿ. There we understand this imagery. ಅಲ್ಲಿ ನಾವು ಈ ಒಂದು ಸಾಮ್ಯತೆಯ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even though Jacob rebuked him, unlike his brothers, he kept it in his mind. ಯಾಕೋಬನು ತನ್ನ ಮಗನಾದ ಯೋಸೇಫನನ್ನ ಗದರಿಸಿದರೂ ಸಹ ಆತನ ಅಣ್ಣಂದಿರ ರೀತಿಯಲ್ಲಿ ಮಾಡದೆ ಅದನ್ನ ಮನಸ್ಸಿನಲ್ಲಿ ಯಾಕೋಬನು ಇಟ್ಟುಕೊಂಡನು. We read in Luke chapter 2 verse 51, Mary, the mother of Jesus, when Simeon explained about what will happen, we read that she also kept it, pondered it in her mind. ಲೂಕ 2ನೇ ಅಧ್ಯಾಯ 51ನೇ ವಚನದಲ್ಲಿ ಸಿಮೆಯೋನನು ಆ ಮಗನ ಕುರಿತಾಗಿ, ಯೇಸುಕ್ರಿಸ್ತನ ಮಗುವಾಗಿ ಹುಟ್ಟಿದಂತ ಯೇಸುಕ್ರಿಸ್ತನ ಕುರಿತಾಗಿ ಹೇಳುವಾಗ ತಾಯಿಯಾದ ಮರಿಯಳು ಸಹ ಅದನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸುತ್ತಿದ್ದಳು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. His brothers dismissed it, but he kept it in his mind. ಆತನ ಅಣ್ಣಂದಿರು ಆತನನ್ನ ತೆಗಳಿದರು, ತಿರಸ್ಕರಿಸಿದರು, ಆದರೆ ಯಾಕೋಬನು ಮನಸ್ಸಿನಲ್ಲಿ ಇಟ್ಟುಕೊಂಡನು. Whether we may wonder why after the brothers hating him with the first dream, why Joseph also told the second dream to them. ಯಾಕೆ ಮೊದಲನೆಯ ಕನಸನ್ನ ಹೇಳಿದಾಗಲೇ ಆತನ ಅಣ್ಣಂದಿರು ದ್ವೇಷಿಸಿದರು ಸಹ ಯೋಸೇಫನು ಯಾಕೆ ಎರಡನೆಯ ಕನಸನ್ನು ಸಹ ಹೇಳಬೇಕಿತ್ತು ಎಂಬುದಾಗಿ ನಮಗೆ ಆಶ್ಚರ್ಯವಾಗುತ್ತದೆ. Jacob is not maybe very matured at this stage. ಬಹುಶಃ ಯೋಸೇಫನು ಈ ಸಮಯದಲ್ಲಿ ಆತನು ಪ್ರಬುದ್ಧತೆಯನ್ನ ಅಥವಾ ಮನಸ್ಸಿನ ಪ್ರಬುದ್ಧತೆಯನ್ನ ಹೊಂದಿರದೇ ಇರಬಹುದು. Or maybe he was too excited about what God revealed to him, he cannot keep it quiet. ಅಥವಾ ತನಗೆ ದೇವರು ಕನಸಿನಲ್ಲಿ ತೋರಿಸಿದಂತಹ ಈ ಚಿತ್ರಣದ ಕುರಿತಾಗಿ ಆತನು ಅತ್ಯಂತ ಆಸಕ್ತಿಯಿಂದ ಉಲ್ಲಾಸಭರಿತನಾಗಿ ಇದನ್ನ ಅವರಿಗೆ ತಿಳಿಸಿರಬಹುದು. When you look at later his life, we see a very matured Joseph in the rest of the book of Genesis. ನಂತರದ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕದ ಉಳಿದ ಅಧ್ಯಾಯಗಳಲ್ಲಿ ನಾವು ಯೋಸೇಫನು ಪ್ರಬುದ್ಧತೆಯನ್ನ ಪಡೆದಂತಹ ಒಬ್ಬ ವ್ಯಕ್ತಿಯಾಗಿ ನಾವು ಆತನ್ನ ಕಾಣುತ್ತೇವೆ. Okay, look at verse 12 to 14 now. 12ರಿಂದ 14ನೇ ವಚನಗಳವರೆಗೆ ಈಗ ನೋಡಿಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆಯು ಆಡು ಕುರಿಗಳನ್ನು ಶೆಕೆಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೆ ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂತನು. ಇಸ್ರಾಯೇಲನು ಅವನಿಗೆ,
ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಹೆಬ್ರೋನಿನಲ್ಲಿ ಇರುವ ತಗ್ಗಿನಿಂದ ಕಳುಹಿಸಲು ಯೋಸೇಫನು ಹೊರಟನು. Now we see Jacob's other sons grazing the sheep a long way from Hebron in Shechem. ಯಾಕೋಬನ ಉಳಿದ ಮಕ್ಕಳು ಅವರು ಎಬ್ರೋನಿನಿಂದ ದೂರ ಇರುವಂತಹ ಶೆಕೆಮ್ ಎಂಬಂತಹ ಸ್ಥಳದಲ್ಲಿ ಕುರಿಗಳನ್ನು ಮೇಯಿಸುವುದನ್ನ ನಾವು ಕಾಣುತ್ತೇವೆ. Remember last week we looked, there are a lot of similarities between Joseph and the Lord Jesus Christ. ನಾವು ಕಳೆದ ವಾರ ಯೋಸೇಫನಿಗೂ ಯೇಸು ಕ್ರಿಸ್ತನಿಗೂ ಇರುವಂತಹ ಅನೇಕ ಹೋಲಿಕೆಗಳನ್ನು ನಾವು ನೋಡಿಕೊಂಡೆವು. Most of the events in Joseph's life we can see similarity, even though the New Testament never calls Joseph a type of Jesus. ನಾವು ಯೋಸೇಫನ ಜೀವಿತಕ್ಕೂ ಯೇಸು ಕ್ರಿಸ್ತನ ಜೀವಿತಕ್ಕೂ ಅನೇಕ ಹೋಲಿಕೆಗಳನ್ನು ನಾವು ಕಾಣುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಯೋಸೇಫನನ್ನ ಯೇಸು ಕ್ರಿಸ್ತನಿಗೆ ಹೋಲಿಸದೆ ಹೋದರೂ ಆ ಹೋಲಿಕೆಗಳನ್ನು ನಾವು ಕಾಣಬಹುದು. There are about 100 or more similarities between Joseph if you study very carefully. ನೀವು ಅತ್ಯಂತ ಕೂಲಂಕುಷವಾಗಿ ಅಧ್ಯಯನ ಮಾಡುವುದಾದರೆ ಸುಮಾರು 100ಕ್ಕಿಂತಲೂ ಹೆಚ್ಚು ಹೋಲಿಕೆಗಳನ್ನ ಯೇಸು ಕ್ರಿಸ್ತನಿಗೂ ಯೋಸೇಫನಿಗೂ ಇರುವುದನ್ನು ನಾವು ಕಾಣುತ್ತೇವೆ. Here we see in what we read, Father Jacob sending him to find out the well-being of his brethren. ಇಲ್ಲಿ ನಾವು ಓದಿಕೊಂಡೆವು ಏನೆಂದರೆ ತಂದೆಯಾದಂತಹ ಯಾಕೋಬನು ಆತನ ಸಹೋದರ ಅಥವಾ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸಲು ಆತನನ್ನ ಕಳುಹಿಸುತ್ತಿದ್ದಾನೆ. We see the similarity. God the Father sent Jesus Christ first to his own people for their benefit, and we see the similarity in Psalm 40. Ego idene, here I am. I'm ready. I'm doing to you your will. We see a son who is willing to come from heaven. ಅದೇ ರೀತಿಯಲ್ಲಿ ನಾವು ಕೀರ್ತನೆಯ ಪುಸ್ತಕ 40ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವ ಹಾಗೆ ತಂದೆಯಾದ ದೇವರು ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಸಹೋದರರ ಬಳಿಗೆ ಅಂದರೆ ಯಹೂದ್ಯರ ಬಳಿಗೆ ಕಳುಹಿಸುವುದನ್ನು ನಾವು ಕಾಣುತ್ತೇವೆ. ಇಗೋ ಇದ್ದೇನೆ, ನಿನ್ನ ಚಿತ್ತವನ್ನ ನೆರವೇರಿಸಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. ಹೆಬ್ರೋನಿಗೂ ಶೆಕೆಮಿಗೂ ಸ್ವಲ್ಪ ದೂರವೇ ಇರುವಂತಹ ಸ್ಥಳ. Our Lord Jesus Christ came all the way from heaven to this sinful world. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಪರಲೋಕದಿಂದ ಈ ಪಾಪ ತುಂಬಿದಂತಹ ಲೋಕಕ್ಕೆ ಇಳಿದು ಬಂದನು. Let's read 15 to verse 17. 15ರಿಂದ 17ನೇ ವಚನಗಳವರೆಗೆ ಈಗ ನಾವು ಓದಿಕೊಳ್ಳೋಣ. ಅವನು ಶೆಕೆಮಿಗೆ ಬಂದು ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು ಏನು ಹುಡುಕುತ್ತಿ ಎಂದು ವಿಚಾರಿಸಲು ಅವನು ನನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ, ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ, ದಯವಿಟ್ಟು ಹೇಳು ಅಂದನು. ಅದಕ್ಕೆ ಆ ಮನುಷ್ಯನು, ಅವರು ಇಲ್ಲಿಂದ ಹೊರಟು ಹೋದರು, ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡುವುದನ್ನು ಕೇಳಿದೆನು ಎಂದು ಹೇಳಲು ಯೋಸೇಫನು ಅವರನ್ನು ಹುಡುಕುತ್ತಾ ಹೋಗಿ ದೋತೋನಿನಲ್ಲಿ ಅವರನ್ನು ಕಂಡನು. Here we see a man finding Joseph wandering, asking him, what are you seeking? ಇಲ್ಲಿ ಒಬ್ಬ ವ್ಯಕ್ತಿಯು ಯೋಸೇಫನನ್ನ ಕಂಡು ಏನನ್ನ ಹುಡುಕುತ್ತಿ ಎಂಬುದಾಗಿ ಕೇಳುತ್ತಾ ಇದ್ದಾನೆ. And he said, I am looking for my brother. ಮತ್ತು ಆತನು ಹೇಳಿದನು, ನನ್ನ ಅಣ್ಣಂದಿರಿಗಾಗಿ ಹುಡುಕುತ್ತಿದ್ದೇನೆ. Finally, they told him that they heard him telling they are going to Dothan. So finally Joseph went to Dothan and found his brothers. ಆ ಮನುಷ್ಯನು ಕಡೆಯದಾಗಿ ಹೇಳುತ್ತಾನೆ, ಅವರು ದೋತಾನಿಗೆ ಹೋಗುತ್ತೇವೆ ಎಂಬುದಾಗಿ ಮಾತಾಡಿಕೊಳ್ಳುವುದನ್ನು ನಾನು ಕೇಳಿಸಿಕೊಂಡೆನು ಎಂಬುದಾಗಿ ಹೇಳುವಾಗ ಯೋಸೇಫನು ಅವರನ್ನ ಹುಡುಕಿಕೊಂಡು ದೋತಾನಿಗೆ ಹೋಗುತ್ತಾನೆ. Why our Lord Jesus Christ came? He came to seek and save that was lost. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಯಾಕೆ ಬಂದನು ಎಂಬುದಾಗಿ ನೋಡುವಾಗ ಆತನು ಸಹ ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸಲಿಕ್ಕಾಗಿ ಆತನು ಬಂದನು. 18 to 20. 18ರಿಂದ 20ನೇ ವಚನ. ನವೀನ್, ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಅಗೋ ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಆ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ
ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗುವವು ನೋಡೋಣ ಎಂದು ಮಾತಾಡಿಕೊಂಡರು. Here we read how much they hated him. They just saw him, immediately they plotted to kill him. ಆತನ ಅಣ್ಣಂದಿರು ಯೋಸೇಫನನ್ನು ಎಷ್ಟು ದ್ವೇಷಿಸಿದರು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಆತನನ್ನ ಕಂಡ ಕೂಡಲೇ ಆತನನ್ನು ಕೊಲ್ಲಲಿಕ್ಕಾಗಿ ಅವರು ಉಪಾಯ ಮಾಡಿದರು. Our Lord Jesus Christ, when he came to this world, while he was still a small, young, maybe a 2-year-old child, Herod tried to kill him. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಸಹ ಈ ಲೋಕಕ್ಕೆ ಬಂದಾಗ ಆತನು ಕೇವಲ 2 ವರ್ಷಕ್ಕಿಂತ ಸಣ್ಣ ಪ್ರಾಯದ ಮಗು ಆಗಿರುವಾಗಲೇ ಅರಸನಾದ ಹೆರೋದನು ಆತನನ್ನ ಕೊಲ್ಲಲಿಕ್ಕೆ ಪ್ರಯತ್ನಿಸಿದನು. Joseph was wearing that special coat his father gave him. ಯೋಸೇಫನು ತನ್ನ ತಂದೆಯು ಮಾಡಿಸಿಕೊಟ್ಟಿದ್ದಂತಹ ಆ ವಿಶೇಷ ನಿಲುವಂಗಿಯನ್ನು ಧರಿಸಿಕೊಂಡಿದ್ದನು. It is a coat of special position. ಅದು ಒಂದು ವಿಶೇಷ ಸ್ಥಾನಮಾನವನ್ನು ಸೂಚಿಸುವಂತದ್ದಾಗಿದೆ. Even though Joseph was younger than these brothers, he had a higher position in the estimation of his father. ಯೋಸೇಫನು ತನ್ನ ಅಣ್ಣಂದಿರಿಗಿಂತ ಚಿಕ್ಕ ವಯಸ್ಸಿನವನಾಗಿದ್ದರೂ ಸಹ ಆತನ ತಂದೆಯ ದೃಷ್ಟಿಯಲ್ಲಿ ಅವರೆಲ್ಲರಿಗಿಂತ ವಿಶೇಷ ಸ್ಥಾನವನ್ನು ಆತನು ಹೊಂದಿದ್ದನು. You remember John the Baptist said, "He that comes behind me, after me, is greater than me." ನಾವು ಸ್ನಾನಿಕನಾದ ಯೋಹಾನನು ಹೇಳುವುದನ್ನು ನೆನೆಸಿಕೊಳ್ಳುವಾಗ, ನನ್ನ ಹಿಂದೆ ಬರುವ ಆತನು ನನಗಿಂತ ಮುಂಚೆ ಇದ್ದವನು, ಆತನು ನನಗಿಂತ ಹೆಚ್ಚಿನವನು ಎಂಬುದಾಗಿ ಹೇಳುತ್ತಾನೆ. Even though John the Baptist was 6 months older than Jesus, ಯೋಹಾನನು ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗಿಂತ 6 ತಿಂಗಳು ಹೆಚ್ಚು ವಯಸ್ಸಿನವನಾಗಿದ್ದರೂ ಸಹ, but he recognized that Jesus is greater. ಆದರೆ ಯೇಸು ಕ್ರಿಸ್ತನು ತನಗಿಂತ ದೊಡ್ಡವನು ಎಂಬುದನ್ನು ಆತನು ಗುರುತಿಸಿದನು. ಮ್ಯೂಟ್ ಆಗಿದೆ. ಆದರೆ ಯೇಸು ಕ್ರಿಸ್ತನು ತನಗಿಂತ ಹೆಚ್ಚಿನವನು ಎಂಬುದನ್ನು ಆತನು ಗುರುತಿಸಿದನು. All others are servants, but the Lord Jesus Christ is the Son, the special Son, the beloved Son of the Father. ಬೇರೆ ಎಲ್ಲರೂ ದೇವರ ಸೇವಕರು ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟರೂ ಸಹ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತಂದೆಗೆ ಪ್ರಿಯನಾದ ಮಗನು ಎಂಬುದಾಗಿ ಕರೆಸಲ್ಪಟ್ಟನು. Okay, 21 to 23. 21ರಿಂದ 23ನೇ ವಚನಗಳವರೆಗೆ ಓದಿಕೊಳ್ಳೋಣ. ರೋಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೋಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಒಂದು ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನು. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. Reuben was the firstborn, the oldest son in the family. ರೂಬೇನನು ಆತನು ಕುಟುಂಬದಲ್ಲಿ ಚೊಚ್ಚಲ ಮಗನಾಗಿದ್ದನು ಅಥವಾ ಹಿರಿಯವನಾಗಿದ್ದನು. Because of a heinous sin he has committed, he lost that position before his father. ಆದರೆ ತನ್ನ ತಂದೆಯ ಮುಂದೆ ಆತನಿಗಿದ್ದಂತಹ ಹಿರಿಯತನದ ಗೌರವವನ್ನು ಆತನು ಕಳೆದುಕೊಂಡನು. ಯಾಕಂದರೆ ಒಂದು ಅತ್ಯಂತ ಘೋರವಾದ ಪಾಪವನ್ನ ರೂಬೇನನು ಮಾಡಿದನು. Here we see Reuben in a good light. He wanted to rescue this brother. He has the responsibility as the oldest son of the family to care for him. So he was planning to rescue him later and after throwing him into the pit. ಆದರೆ ಇಲ್ಲಿ ನಾವು ರೂಬೇನನ ಕುರಿತಾಗಿ ಒಳ್ಳೆಯ ಸುದ್ದಿಯನ್ನ ನಾವು ಕೇಳುತ್ತೇವೆ. ಏನೆಂದರೆ ಆತನು ಹಿರಿಯ ಮಗನಾಗಿರುವ ಕಾರಣ ಎಲ್ಲರ ಜವಾಬ್ದಾರಿಯನ್ನ ಆತನು ತೆಗೆದುಕೊಂಡವನಾಗಿದ್ದನು. ಯೋಸೇಫನನ್ನ ಕೊಲ್ಲಬೇಡಿರಿ, ಬದಲಾಗಿ ಇಲ್ಲಿರುವಂತಹ ಒಂದು ಗುಂಡಿಗಳಲ್ಲಿ ಹಾಕಿರಿ ಎಂಬುದಾಗಿ ಆತನು ಹೇಳುವುದನ್ನು ನಾವು ಕೇಳುತ್ತೇವೆ. Was planning to rescue him from their hand and take him back to the father. ಆತನನ್ನ ತನ್ನ ಅಣ್ಣಂದಿರ ಕೈಯಿಂದ ರಕ್ಷಿಸಿ ತನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಆತನು ಯೋಚಿಸಿದನು. If Reuben didn't plan it, they would have killed him. ರೂಬೇನನು ಅವರನ್ನ ತಡೆಯದೆ ಹೋಗಿದ್ದರೆ ಅವರು ಆತನನ್ನ ಕೊಂದು ಬಿಡುತ್ತಿದ್ದರು. And Jesus Christ, when he was in this world, many times
the Jewish people tried to stone him and kill him. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿರುವಾಗ ಅನೇಕ ವೇಳೆ ಯಹೂದ್ಯರು ಆತನನ್ನು ಕಲ್ಲೆಸೆದು ಕೊಲ್ಲಲಿಕ್ಕೆ ಪ್ರಯತ್ನಿಸಿದರು. Here we see they removed his coat. They hated that coat. They hated him. ಅವರು ಆತನ ನಿಲುವಂಗಿಯನ್ನ ತೆಗೆದು ಬಿಟ್ಟರು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ, ಓದುತ್ತೇವೆ. ಯಾಕಂದರೆ ಅವನ ನಿಲುವಂಗಿಯನ್ನ ಅವರು ದ್ವೇಷಿಸಿದರು. Verse 22 we see they threw him into the pit and there was no water in that pit. 22ನೇ ವಚನದಲ್ಲಿ ನಾವು ನೋಡುವಾಗ ಅವರನ್ನ ಆ ಒಂದು ಗುಂಡಿಯಲ್ಲಿ ಹಾಕಿ ಬಿಟ್ಟರು ಎಂಬುದಾಗಿ ನಾವು ಓದುತ್ತೇವೆ. ಆ ಗುಂಡಿಯಲ್ಲಿ ನೀರಿರಲಿಲ್ಲ. Can you imagine throwing someone into a deep pit without even water there? How much pain he would have gone through in that fall. ಒಬ್ಬ ವ್ಯಕ್ತಿಯನ್ನ ನೀರಿಲ್ಲದಂತಹ ಒಂದು ಆಳವಾದ ಗುಂಡಿಗೆ ಹಾಕುವಾಗ ಎಷ್ಟು ನೋವಾಗುತ್ತದೆ ಆ ವ್ಯಕ್ತಿಗೆ ಎಂಬುದನ್ನು ನಾವು ಯೋಚಿಸಿಕೊಳ್ಳೋಣ. Throwing him into the pit is a picture of the Lord Jesus Christ's death on the cross. ಆತನನ್ನ ಆ ಗುಂಡಿಗೆ ತಳ್ಳುವಂತದ್ದು ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಾಯುವುದನ್ನ ನಮಗೆ ಸೂಚಿಸುವಂತದ್ದಾಗಿದೆ. Joseph was put into the pit. ಯೋಸೇಫನನ್ನ ಆ ಗುಂಡಿಗೆ ಹಾಕಿದರು. Later he was taken out from the pit. ನಂತರ ಆತನನ್ನ ಆ ಗುಂಡಿಯೊಳಗಿಂದ ಎತ್ತಿದರು. The Lord Jesus Christ died but he rose again. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಸತ್ತನು, ಆದರೂ ಆತನು ಪುನರುತ್ಥಾನನಾದನು. Let's read verse 24 to 27. 23ರಿಂದ 27ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಅಂಕಲ್ 23 24 to 27. ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಷ್ಮಾಯೇಲ್ಯರ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಏರಿಕೊಂಡು ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು. ಯೆಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು? ಅವನನ್ನು ಇಷ್ಮಾಯೇಲ್ಯರಿಗೆ ಮಾರಿ ಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. Here we read that Judah coming with an idea. Instead of killing him, why don't we sell him? ಇಲ್ಲಿ ನಾವು ಯಹೂದನು ಅಥವಾ ಯೂದನು ಒಂದು ಯೋಚನೆಯನ್ನ ಮಾಡುವುದನ್ನು ನಾವು ನೋಡುತ್ತೇವೆ. ಏನೆಂದರೆ ಆತನನ್ನ ಕೊಲ್ಲುವ ಬದಲು ಆತನನ್ನ ಮಾರಿ ಬಿಡೋಣ. Now they saw a caravan of Ishmaelites coming on the way to Egypt as traders, as business, as merchants, maybe bringing items from Canaan to Egypt. They saw them and they wanted to sell. Judah's idea to sell Joseph to them. ಅವರು ಅಲ್ಲಿ ಕಾನಾನ್ ದೇಶದಿಂದ ವ್ಯಾಪಾರ ಮಾಡಲಿಕ್ಕಾಗಿ ಐಗುಪ್ತ ದೇಶಕ್ಕೆ ಹೋಗುತ್ತಿದ್ದಂತಹ ಆ ಇಷ್ಮಾಯೇಲರ ಒಂದು ಗುಂಪನ್ನ ಕಂಡು ಅವರು ಆತನನ್ನ ಕೊಲ್ಲುವ ಬದಲು ಇಷ್ಮಾಯೇಲರಿಗೆ ಮಾರಿ ಬಿಡೋಣ ಎಂಬುದಾಗಿ ಅವರು ಯೋಚನೆ ಮಾಡಿದರು. Judah don't want to see bloodshed, but he didn't have any problem selling his brother. ಯಹೂದನು ಆ ರಕ್ತ ಸುರಿಸುವುದನ್ನ ನೋಡಲಿಕ್ಕೆ ಇಷ್ಟಪಡದೆ ಬದಲಾಗಿ ಆತನನ್ನ ಮಾರಿ ಬಿಡುವುದೇ ಒಳ್ಳೆಯದು ಎಂಬುದಾಗಿ ಯೋಚಿಸಿದನು. Somehow they wanted to get rid of him. ಹೇಗೋ ಆತನನ್ನ ಅಲ್ಲಿಂದ ಅವರು ಕಳುಹಿಸಲಿಕ್ಕೆ ಅಥವಾ ಆತನಿಂದ ಮುಕ್ತಿ ಪಡೆಯಲಿಕ್ಕೆ ಬಯಸಿದರು. Read up to 28. 28ರವರೆಗೆ ಓದಿರಿ. 28ನೇ ವಚನ. ಅಷ್ಟರಲ್ಲಿ ಮಿದ್ಯಾನ್ಯರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲ್ಯರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಅವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. Now here somehow they want to get rid of him. ಅವರು ಹೇಗಾದರೂ ಆತನನ್ನ ಕಳುಹಿಸಿ ಬಿಡಬೇಕು, ಮಾರಿ ಬಿಡಬೇಕು ಎಂಬುದಾಗಿ ಬಯಸಿದರು. And however it is accomplished, no problem, but get rid of him from his dream should not come to pass. ಹೇಗಾದರೂ ಪರವಾಗಿಲ್ಲ, ಬದಲಾಗಿ ಆತನನ್ನು ನಾವು ಕಳುಹಿಸಿ ಬಿಡಬೇಕು ಅಥವಾ ಆತನಿಂದ ಮುಕ್ತಿಯನ್ನು ಹೊಂದಬೇಕು. ಆತನ ಕನಸು ನಿಜವಾಗಬಾರದಷ್ಟೇ. And he sold as a slave. ಆತನನ್ನ ಒಬ್ಬ ಗುಲಾಮನಾಗಿ ಮಾರಿಬಿಟ್ಟರು. Slavery was like a living death.
ಗುಲಾಮತನ ಅದು ಬದುಕುತ್ತಾ ಸಾಯುವ ರೀತಿಯಲ್ಲಿ ಇದ್ದಂತಹ ಒಂದು ಕೆಲಸವಾಗಿತ್ತು. They knew they will never again hear or see him. That was their idea. ಆತನನ್ನ ಇನ್ನೆಂದಿಗೂ ಕಾಣಲಿಕ್ಕಾಗಲಿ ಆತನ ಕುರಿತಾಗಿ ನಾವು ತಿಳಿದುಕೊಳ್ಳಲಿಕ್ಕಾಗಲಿ ಸಾಧ್ಯವಾಗುವುದಿಲ್ಲ ಎಂಬುದೇ ಅವರ ಒಂದು ಯೋಜನೆ ಆಗಿತ್ತು. Earlier we read about Ishmaelites. Now in verse 28 we read about the Midianites. ನಾವು ಈ ಹಿಂದೆ ಇಷ್ಮಾಯೇಲರ ಕುರಿತಾಗಿ 27ನೇ ವಚನದಲ್ಲಿ ನಾವು ನೋಡಿಕೊಂಡೆವು. ಆದರೆ 28ನೇ ವಚನಕ್ಕೆ ಬರುವಾಗ ಮಿದ್ಯಾನ್ಯರ ಕುರಿತಾಗಿ, ಮಿದ್ಯಾನ ವರ್ತಕರ ಕುರಿತಾಗಿ ನಾವು ನೋಡುತ್ತೇವೆ. So many people who want to find fault in the Bible will take this passage and say, earlier it said Ishmaelites, now Midianites. See, there is mistake in the Bible. ಸತ್ಯವೇದದಲ್ಲಿ ತಪ್ಪು ಕಂಡುಹಿಡಿಯಬೇಕು ಎಂಬುದಾಗಿ ಬಯಸುವವರು ಈ ವಚನವನ್ನು ತೆಗೆದುಕೊಳ್ಳುತ್ತಾರೆ. ಈ ಹಿಂದೆ ಇಷ್ಮಾಯೇಲರು ಎಂಬುದಾಗಿ ಹೇಳಿ ಈಗ ಮಿದ್ಯಾನರು ಎಂಬುದಾಗಿ ಹೇಳುತ್ತಿದ್ದಾರೆ ಎಂಬುದಾಗಿ ಈ ವಚನವನ್ನ ತೋರಿಸುತ್ತಾರೆ. But when we study the Bible, it will become clear. ಆದರೆ ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ನಮಗೆ ಇದು ಸ್ಪಷ್ಟವಾಗುತ್ತದೆ. Who are the Ishmaelites? ಇಷ್ಮಾಯೇಲರು ಯಾರು? They are descendants of Abraham's son, first son Ishmael. ಅವರು ಅಬ್ರಹಾಮನ ಮೊದಲನೆಯ ಮಗನಾದಂತಹ ಇಸ್ಮಾಯೇಲನ ಸಂತಾನಕ್ಕೆ ಸೇರಿದವರು. Who are the Midianites? ಮಿದ್ಯಾನ್ಯರು ಯಾರು? Read Genesis 25, 1 and 2. ಆದಿಕಾಂಡ 25ನೇ ಅಧ್ಯಾಯ 1-2ನೇ ವಚನವನ್ನ ಓದಿರಿ. ಅಬ್ರಹಾಮನು ಕೆಟೋರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೊಕ್ಷಾನ್, ಮೇದಾನ್, ಮಿದ್ಯಾನ್, ಇಕ್ಬಾಲ್, ಶೋಹ ಇವರನ್ನು ಇತ್ತಳು. So Midianites, Midian was the son of Keturah, Abraham's another wife after Sarah's death. ಮಿದ್ಯಾನನು ಕೆಟೂರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಒಬ್ಬನಾಗಿದ್ದನು. So they are all brethren, they are all related. ಆದ್ದರಿಂದ ಅವರೆಲ್ಲರೂ ಸಹೋದರರೇ, ಎಲ್ಲರೂ ರಕ್ತ ಸಂಬಂಧಿಗಳು. Including Jacob's family, they are all relatives. ಯಾಕೋಬನ ಕುಟುಂಬವನ್ನು ಸೇರಿಸಿಕೊಂಡು ಅವರೆಲ್ಲರೂ ರಕ್ತ ಸಂಬಂಧಿಗಳಾಗಿದ್ದರು. So here is brother selling brother. ಇಲ್ಲಿ ಸಹೋದರನೇ ಸಹೋದರನನ್ನ ಮಾರುತ್ತಿದ್ದಾನೆ. Israelites at this point were 12 sons. ಇಸ್ರಾಯೇಲನು ಈ ಒಂದು ಹಂತದಲ್ಲಿ 12 ಮಕ್ಕಳನ್ನ ಹೊಂದಿದ್ದನು, ಗಂಡು ಮಕ್ಕಳನ್ನ. Ishmael was the older son. ಇಷ್ಮಾಯೇಲನು ಆತನು ಅಬ್ರಹಾಮನಿಗೆ ಹಿರಿಯ ಮಗನು. Maybe by this time there may be about 100 or more people. ಈ ಒಂದು ಕಾಲದ ಹೊತ್ತಿಗೆ ಸುಮಾರು 100ಕ್ಕೂ ಹೆಚ್ಚು ಜನರು ಆತನ ಸಂತಾನದಲ್ಲಿ ಇದ್ದಿರಬಹುದು. Midian was born later through Keturah. ಅಬ್ರಹಾಮನಿಗೆ ಮಿದ್ಯಾನನು ಕೆಟೂರಳಲ್ಲಿ ನಂತರ ಹುಟ್ಟಿದವನು. So it is a small band, maybe 100, 110, 20 people going as merchants. ಬಹುಶಃ 100ರಿಂದ 120 ಜನ ಒಂದು ಸಣ್ಣ ಗುಂಪಾಗಿ ಅವರು ವ್ಯಾಪಾರ ಮಾಡಲಿಕ್ಕಾಗಿ ಹೋಗುತ್ತಿದ್ದಾರೆ. So Ishmaelites and Midianites is not a conflict, it's the same group of people. They are all kin, they are all related. ಆದ್ದರಿಂದ ಇಷ್ಮಾಯೇಲ್ಯರು ಅಥವಾ ಮಿದ್ಯಾನ್ಯರು ಎಂಬುದಾಗಿ ಹೇಳಿದರೂ ಅದೇನು ತಪ್ಪಾಗುವುದಿಲ್ಲ. ಯಾಕಂದರೆ ಅವರೆಲ್ಲರೂ ಸಹೋದರರೇ ಆಗಿದ್ದಾರೆ, ಅವರೆಲ್ಲರೂ ಒಂದೇ ಗುಂಪಿಗೆ ಸೇರಿದವರು. Moses is the one who is writing the Genesis account. He knew about this. ಮೋಶೆಯು ಈ ಆದಿಕಾಂಡ ಪುಸ್ತಕವನ್ನ ಬರೆದಿರುವ ಕಾರಣ ಮೋಶೆಗೆ ಈ ಸತ್ಯಾಂಶದ ಅರಿವಿತ್ತು. Okay, read 29 to 31. 29ರಿಂದ 31ನೇ ವಚನಗಳವರೆಗೆ ಓದಿರಿ. ರೋಬೇನನು ತಿರುಗಿಯ ಗುಂಡಿಗೆ ಹತ್ತಿರಕ್ಕೆ ಬಂದು ಅದರಲ್ಲಿ ಯೋಸೇಫ ನಿಲ್ಲಿದ್ದನ್ನು ಕಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ತಮ್ಮಂದಿರ ಬಳಿಗೆ ಬಂದು ಆ ಹುಡುಗನು ಇಲ್ಲವಲ್ಲ, ಅಯ್ಯೋ ನಾನೆಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಆಮೇಲೆ ಅವರು ಒಂದು ಓತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳುಹಿಸಿದರು. ತಂದವರು, ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದೋ ಅಲ್ಲವೋ ನೋಡು ಎಂದು ಅವನಿಗೆ ಹೇಳಲು. Yeah, here we read that for some reason Reuben was not there when they sold Joseph. ಇಲ್ಲಿ ನಾವು ನೋಡುತ್ತೇವೆ, ಯಾವುದೋ ಕಾರಣಕ್ಕಾಗಿ ಯೋಸೇಫನನ್ನು ಅವರು ಮಾರುವಾಗ ರೂಬೇನನು ಅಲ್ಲಿರಲಿಲ್ಲ. When he came back to the pit to take him out and give him to his father, he was not there. ತನ್ನ ತಂದೆಯ ಬಳಿಗೆ ಯೋಸೇಫನನ್ನ ಗುಂಡಿಯಿಂದ ಎತ್ತು ಕರೆದುಕೊಂಡು ಹೋಗಲಿಕ್ಕೆ ಆತನು ಬರುವಾಗ ಆತನು ಅಲ್ಲಿರಲಿಲ್ಲ.
We don't know whether they told Reuben what happened later. We don't know. ಬಹುಶಃ ಅವರು ರೂಬೇನನಿಗೆ ಏನಾಯಿತು ಎಂಬುದಾಗಿ ತಿಳಿಸಿದರೋ ಏನೋ ನಮಗೆ ಗೊತ್ತಿಲ್ಲ. ನಂತರ They sold him to these merchants, Ishmaelites and Midianites. ಆದರೆ ಅವರು ಇಷ್ಮಾಯೇಲರು ಮತ್ತು ಮಿದ್ಯಾನ್ಯರ ಗುಂಪಿಗೆ ಆತನನ್ನ ಮಾರಿಬಿಟ್ಟರು ಯೋಸೇಫನನ್ನ. We read he was sold for 20 pieces of silver. ಅಲ್ಲಿ ನಾವು 20 ರೂಪಾಯಿಗಳಿಗೆ ಅಥವಾ 20 ಬೆಳ್ಳಿಯ ನಾಣ್ಯಗಳಿಗೆ ಆತನನ್ನ ಮಾರಿಬಿಟ್ಟರು ಎಂಬುದಾಗಿ ಅಲ್ಲಿ ಓದುತ್ತೇವೆ. Now maybe they bought for 20, and when they went to Egypt and sold it, they might have sold it for 30. We don't know. ಬಹುಶಃ ಆತನನ್ನ 20 ಬೆಳ್ಳಿ ನಾಣ್ಯಗಳಿಗೆ ಕೊಂಡುಕೊಂಡು ಐಗುಪ್ತ ದೇಶಕ್ಕೆ ಹೋಗುವಾಗ 30 ನಾಣ್ಯಗಳಿಗೆ ಅಥವಾ ಇನ್ನೂ ಹೆಚ್ಚಿಗೆ ಮಾರಿದರೋ ಏನೋ ನಮಗೆ ಗೊತ್ತಿಲ್ಲ. It's not important, but Jesus Christ was also sold for 30 pieces of silver. ಅದು ಮುಖ್ಯವಲ್ಲ, ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ 30 ರೂಪಾಯಿಗಳಿಗಾಗಿ ಹಿಡಿದುಕೊಡಲ್ಪಟ್ಟನು. Now they made up a story, killing a goat and dipping the coat there and taking it to the father. ಈಗ ಅವರು ಒಂದು ಕಥೆಯನ್ನು ಹುಟ್ಟು ಹಾಕುತ್ತಿದ್ದಾರೆ. ಏನೆಂದರೆ, ಒಂದು ಕುರಿಯನ್ನ ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ನಿಲುವಂಗಿಯನ್ನ ಅದ್ದಿ ಅವರ ತಂದೆಗೆ ತೆಗೆದುಕೊಂಡು ಕೊಡುತ್ತಿದ್ದಾರೆ. Verse 32, which we read, that they went to the father and asked them, see if it is your son's coat. 32ನೇ ವಚನದಲ್ಲಿ ಅವರ ತಂದೆಗೆ ಆ ನಿಲುವಂಗಿಯನ್ನು ತೆಗೆದುಕೊಂಡು ಹೋಗಿ, ಇದು ನಿನ್ನ ಮಗನ ಅಂಗಿಯೋ ಹೌದೋ ಅಲ್ಲವೋ ನೋಡು ಎಂಬುದಾಗಿ ತೋರಿಸುತ್ತಿದ್ದಾರೆ. Very interesting, as if they've never seen this, they didn't know what happened. They are asking, is this your son's coat? They didn't say, is it our brother's coat? They didn't ask like that. ಒಂದು ಸ್ವಾರಸ್ಯಕರವಾಗಿ ಇದು ಕಾಣುತ್ತದೆ. ಏನೆಂದರೆ, ಆ ನಿಲುವಂಗಿಯನ್ನ ಅವರು ಮೊದಲು ಎಂದು ಕಂಡಿಲ್ಲವೋ ಎಂಬ ರೀತಿಯಲ್ಲಿ ಆ ನಿಲುವಂಗಿಯನ್ನ ಆತನ ತಮ್ಮ ತಂದೆಗೆ ತೆಗೆದುಕೊಂಡು ಹೋಗಿ ಕೊಡುವಾಗ, ನಮ್ಮ ತಮ್ಮನ ಅಂಗಿ ಎಂಬುದಾಗಿ ಹೇಳುವ ಬದಲು ನಿನ್ನ ಮಗನ ನಿಲುವಂಗಿಯೋ ಏನೋ ಎಂಬುದಾಗಿ ಹೇಳುತ್ತಿದ್ದಾರೆ. How much they hated him. ಇದರ ಅರ್ಥ ಯೋಸೇಫನನ್ನು ಅವರು ಎಷ್ಟು ದ್ವೇಷಿಸಿದರು ಎಂಬುದಾಗಿ ಗೊತ್ತಾಗುತ್ತದೆ. They are very pretty clever and they are asking, see whether you can recognize it is there his coat or not. ತುಂಬಾ ಜಾಣತನದಿಂದ ಇಲ್ಲಿ ಅವರು ಹೇಳುತ್ತಿದ್ದಾರೆ. ಏನೆಂದರೆ, ನೋಡು, ಇದು ನಿನ್ನ ಮಗನ ಅಂಗಿಯೋ ಹೌದೋ ಎಂಬುದಾಗಿ. They pretended as if they didn't recognize the coat. ಆ ನಿಲುವಂಗಿಯನ್ನ ಎಂದು ಕಂಡಿಲ್ಲವೋ ಎಂಬ ರೀತಿಯಲ್ಲಿ ಅವರು ವರ್ತಿಸಿದರು. But Jacob immediately recognized the coat. ಆದರೆ ಯಾಕೋಬನು ತಕ್ಷಣವೇ ಅದರ ಗುರುತನ್ನು ಹಿಡಿದನು. He came to a natural conclusion. ಆತನು ಸ್ವಾಭಾವಿಕವಾಗಿ ಒಂದು ತೀರ್ಮಾನಕ್ಕೆ ಬರುತ್ತಾನೆ. Read up to verse 35. 35ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಅವನು ಅದರ ಗುರುತನ್ನು ಹಿಡಿದು, ಈ ಅಂಗಿ ನನ್ನ ಮಗನದೇ ಹೌದು, ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟನ್ನು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಹಂಬಲಿಸುತ್ತಿದ್ದನು. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾಗ್ಯೂ ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು. Before the brothers could tell that the wild beast might have killed him, Jacob himself assumed that Joseph is stoned by a wild animal. ಯೋಸೇಫನ ಅಣ್ಣಂದಿರು ಆತನ ದುಷ್ಟ ಮೃಗವು ಕೊಂದಿರಬಹುದು ಎಂಬುದಾಗಿ ಹೇಳಲಿಕ್ಕೆ ಮುಂಚೆಯೇ ಯಾಕೋಬನು ಯಾವುದೋ ದುಷ್ಟ ಮೃಗವು ಆತನನ್ನ ಕೊಂದಿರಬಹುದು ಎಂಬುದಾಗಿ ಊಹಿಸಿದನು. Now before we go further, pause a little bit and look at this kid of goat that they killed and dipped the blood. Pause a little bit and think about this. ನಾವು ಮುಂದುವರಿಯುವುದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡೋಣ. ಯೋಸೇಫನಿಗಾಗಿ ಕೊಲ್ಲಲ್ಪಟ್ಟಂತಹ ಆ ಆಡು ಮರಿಯನ ಕುರಿತಾಗಿ ನಾವು ಯೋಚಿಸೋಣ. Does this deceiving reminds of a deceiving that happened early in Jacob's family? ಈ ಒಂದು ಘಟನೆ ಯಾಕೋಬನ ಕುಟುಂಬದಲ್ಲಿ ಈ ಹಿಂದೆ ನಡೆದಿರುವಂತಹ ಮೋಸದ ಘಟನೆಯನ್ನ ನಮ್ಮ ನೆನಪಿಗೆ ತರುತ್ತದೋ? Rebecca and Jacob was trying to deceive
Isaac in the same way. ರೆಬೆಕ್ಕಾ ಮತ್ತು ಯಾಕೋಬ ಇಬ್ಬರು ಸೇರಿಕೊಂಡು ಆ ಯಾಕೋಬನ ತಂದೆಯಾದ ಯೋಸೇಫನನ್ನ ಇದೇ ರೀತಿಯಲ್ಲಿ ವಂಚಿಸಲು ಇಸಾಕನನ್ನ ವಂಚಿಸಲು ಯೋಚಿಸಿದರಲ್ಲವೇ? There also they took a kid and made a savory meat and then took the skin and put it on Jacob's hands. ಅಲ್ಲಿಯೂ ಸಹ ಅವರು ಒಂದು ಹೋತ ಮರಿಯನ್ನ ಕುಯ್ದು ಅದರ ಚರ್ಮವನ್ನ ಕುಯ್ದು ತೆಗೆದು ಯಾಕೋಬನ ಕೈಗಳಿಗೆ ಮತ್ತು ಕತ್ತಿಗೆ ಹಾಕಿದ್ದನ್ನ ನಾವು ನೆನೆಸಿಕೊಳ್ಳಬಹುದು. Jacob deceived his father, now his children are deceiving him. ಯಾಕೋಬನು ತನ್ನ ತಂದೆಯಾದ ಈಸಾಕನನ್ನ ಮೋಸಗೊಳಿಸಿದನು, ಇಲ್ಲಿ ಯಾಕೋಬನಿಗೆ ಆತನ ಮಕ್ಕಳೇ ಮೋಸ ಮಾಡುತ್ತಿದ್ದಾರೆ. Galatians chapter 6 and verse 7. Galatians 6:7. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. Here we read the principle that what you sow you will reap. ಇಲ್ಲಿ ನಾವು ಒಂದು ನಿಯಮವನ್ನ ಕಾಣುತ್ತೇವೆ, ಏನೆಂದರೆ ನೀವು ಏನನ್ನ ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. Jacob is deceived in the same coin in which he deceived his father. ಯಾಕೋಬನು ತಾನು ತನ್ನ ತಂದೆಯನ್ನ ಹೇಗೆ ಮೋಸಗೊಳಿಸಿದನೋ ಅದೇ ರೀತಿಯಲ್ಲಿ ಮಕ್ಕಳಿಂದ ಮೋಸ ಹೋದನು. He sowed deception, now he is reaping deception. ಆತನು ಮೋಸವನ್ನ ಬಿತ್ತಿದನು, ಈಗ ಮೋಸವನ್ನೇ ಕೊಯ್ಯುತ್ತಿದ್ದಾನೆ. Now the difference is between sowing and reaping. ಇಲ್ಲಿ ಇರುವಂತಹ ವ್ಯತ್ಯಾಸ ಯಾವುದಂದ್ರೆ ಬಿತ್ತುವುದಕ್ಕೂ ಕೊಯ್ಯುವುದಕ್ಕೂ ಇರುವ ವ್ಯತ್ಯಾಸ ನಾವು ನೋಡುತ್ತೇವೆ. You put one seed, you don't get one seed back, you get maybe hundreds of fruit back. So reaping has a greater effect than the sowing. ನೀವು ಬಿತ್ತುವಾಗ ಕೇವಲ ಒಂದು ಬೀಜವನ್ನ ಬಿತ್ತಿದರೂ ಸಹ ಅದು ಫಲಿಸುವಾಗ ಒಂದು ಬೀಜವನ್ನ ಫಲಿಸುವುದಿಲ್ಲ, ಬದಲಾಗಿ ಹೆಚ್ಚು ಬೀಜವನ್ನ ಫಲಿಸುತ್ತದೆ. ಆದ್ದರಿಂದ ಕೊಯ್ಯುವಾಗ ನಾವು ಹೆಚ್ಚು ಕೊಯ್ಯುತ್ತೇವೆ. We have to be very careful what we sow. ಆದ್ದರಿಂದ ನಾವು ಎಚ್ಚರಿಕೆಯಾಗಿರಬೇಕು, ನಾವು ಏನನ್ನ ಬಿತ್ತುತ್ತೇವೆ ಎಂಬುದರ ಕುರಿತಾಗಿ. If you sow a corn, you reap a corn. ನೀವು ಒಂದು ಬೀಜವನ್ನ ಬಿತ್ತಿದರೆ, ನೀವು ಜೋಳವನ್ನ ಬಿತ್ತಿದರೆ ಜೋಳವನ್ನೇ ಕೊಯ್ಯುತ್ತೀರಿ. If you sow tare, you will reap tares. ನೀವು ಅಣಜಿಯನ್ನ ಬಿತ್ತಿದರೆ ಹಣಜಿಯನ್ನೇ ಕೊಯ್ಯುತ್ತೀರಿ. We get exactly what we sow. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಯುತ್ತೇವೆ. This is true in many areas, physical, moral, spiritual areas. ಇದು ನಮ್ಮ ಜೀವಿತದ ಅನೇಕ ಸಂಗತಿಗಳಲ್ಲಿ ಇದು ಸತ್ಯಾಂಶವಾಗಿದೆ. ನಮ್ಮ ದೈಹಿಕ ವಿಷಯದಲ್ಲಿ, ನಮ್ಮ ಮಾನಸಿಕವಾದಂತಹ ಮತ್ತು ಆತ್ಮೀಕವಾದಂತಹ ಮತ್ತು ನೈತಿಕ ವಿಷಯದಲ್ಲಿ ಇದು ಸತ್ಯವಾಗಿದೆ. This is true for a believer and unbeliever. ಇದು ವಿಶ್ವಾಸಿಗಳಿಗೆ ಮತ್ತು ಅವಿಶ್ವಾಸಿಗಳಿಗೂ ಸಹ ಸರಿಯಾಗಿ ಹೋಲುವಂತ ನಿಯಮವಾಗಿದೆ. We should not think because we are children of God doesn't matter. We should not think. ನಾವು ದೇವರ ಮಕ್ಕಳಾಗಿರುವ ಕಾರಣ ಈ ನಿಯಮ ನಮಗೆ ಅನ್ವಯಿಸುವುದಿಲ್ಲ ಎಂಬುದಾಗಿ ನಾವು ನೆನೆಸಬಾರದು. In the book of Hebrews chapter 12 we see about the discipline of a loving father to his children. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವರು ತಾನು ಪ್ರೀತಿಸುವಂತಹ ಮಕ್ಕಳನ್ನ ಹೇಗೆ ಶಿಕ್ಷಿಸುತ್ತಾನೆ ಎಂಬುದನ್ನು ನಾವು ಕಾಣುತ್ತೇವೆ. 1 Corinthians 11:30 we read about weakness and sickness and even death because of unworthily taking part in the Lord's Supper. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30ನೆಯ ವಚನದಲ್ಲಿ ಅಯೋಗ್ಯ ರೀತಿಯಲ್ಲಿ ನಾವು ಕರ್ತನ ಭೋಜನವನ್ನ ಮಾಡುವಾಗ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಾವು ಬಲಹೀನರಾಗುತ್ತೀರಿ, ಅನೇಕರು ರೋಗಿಗಳಾಗುತ್ತೀರಿ, ಅನೇಕರು ಸಾಯುತ್ತೀರಿ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ಕಾಣುತ್ತೇವೆ. 1 Peter 4:17 we read judgment begins in the house of God. 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 17ನೆಯ ವಚನದಲ್ಲಿ ನ್ಯಾಯ ತೀರ್ಪು ಅದು ಪ್ರಪ್ರಥಮವಾಗಿ ದೇವರ ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. Read the book of Amos chapter 3 verse 2. ಆಮೋಸನ ಪ್ರವಾದನೆಯ ಗ್ರಂಥ chapter 3 verse 2. 3ನೇ ಅಧ್ಯಾಯ 2ನೇ ವಚನವನ್ನು ದಯಮಾಡಿ ಓದಿರಿ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು.
Yeah, dear brothers and sisters, our sin is more serious because we are the chosen people of God. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪಾಪಗಳು ಅದು ಅತ್ಯಂತ ಗಂಭೀರವಾಗಿರುತ್ತವೆ, ಯಾಕಂದರೆ ನಾವು ದೇವರಿಂದ ಆರಿಸಲ್ಪಟ್ಟಂತಹ ಜನರಾಗಿದ್ದೇವೆ. The people of the world, God has kept a great white throne judgment for them at the end. ಈ ಲೋಕದ ಜನರಿಗಾದರೂ ದೇವರು ಅಂತ್ಯದಲ್ಲಿ ಆ ಮಹಾ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪನ್ನ ಇಟ್ಟಿದ್ದಾನೆ. But for believers, the consequence of our sin, mostly we suffer in this world, in this life. ಆದರೆ ವಿಶ್ವಾಸಿಗಳಿಗಾದರೂ ನಮ್ಮ ಪಾಪಗಳ ಪರಿಣಾಮವನ್ನ ನಾವು ಈ ಲೋಕದಲ್ಲಿ, ಈ ಜೀವಿತದಲ್ಲಿಯೇ ನಾವು ಅದನ್ನ ಅನುಭವಿಸಬೇಕು. The only consequence that goes to eternity is the loss of reward for a believer. ಆದರೆ ನಿತ್ಯತ್ವಕ್ಕೂ ವಿಶ್ವಾಸಿಗಳಿಗೆ ಆಗುವಂತಹ ಆ ಒಂದು ನಷ್ಟ ಯಾವುದೆಂದರೆ ನಮಗೆ ಸಿಕ್ಕುವಂತ ಬಿರುದುಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. That will be an eternal loss. ಅದು ನಿತ್ಯತ್ವದ ನಷ್ಟವಾಗಿರುತ್ತದೆ. But all the other consequence of a believer's sin, we have to face that in this life. ಆದರೆ ವಿಶ್ವಾಸಿಯ ಇತರ ಪಾಪಗಳ ಪರಿಣಾಮವನ್ನು ನಾವು ಈ ಲೋಕದಲ್ಲಿಯೇ ಅನುಭವಿಸಬೇಕು. God is not a respecter of persons. ದೇವರು ಮುಖಸ್ತುತಿ ಮಾಡುವ ಆತನಲ್ಲ, ಅಥವಾ ವ್ಯಕ್ತಿಗಳನ್ನ ಆತನು ಗೌರವಿಸುವುದಿಲ್ಲ. His standards for his people are higher. ಆತನ ಜನರಿಗಾಗಿ ಆತನು ಇಟ್ಟಿರುವಂತಹ ಅಳತೆ ಕೋಲಿನ ಮಟ್ಟ ಅದು ಉನ್ನತವಾದದ್ದು. In 34 and 35 we saw the grief of Jacob. His wailing, his grieving. 34 ಮತ್ತು 35ನೇ ಅಧ್ಯಾಯಗಳಲ್ಲಿ ಯಾಕೋಬನು ವಾಕ್ಯದಲ್ಲಿ 35 ಮತ್ತು 34, 35ನೇ ವಚನದಲ್ಲಿ ಯಾಕೋಬನು ಅಳುವುದನ್ನ ನಾವು ಇಲ್ಲಿ ಕಾಣುತ್ತೇವೆ. This is the death of his beloved son. ಇದು ತನ್ನ ಪ್ರೀತಿಯ ಮಗನಾದ ಯೋಸೇಫನಿಗಾಗಿ ಆತನು ಅಳುತ್ತಿರುವಂತದ್ದು. He thought that he is dead. He is wailing for the death of his beloved son. ತನ್ನ ಪ್ರೀತಿಯ ಮಗನಾದಂತ ಯೋಸೇಫನು ತೀರಿ ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ ಎಂಬುದಾಗಿ ನೆನೆಸಿ ಆತನು ಅಳುತ್ತಿದ್ದಾನೆ. Why are these things happening in Jacob's life? ಹಾಗಾದ್ರೆ ಈ ಸಂಗತಿಗಳು ಯಾಕೆ ಯಾಕೋಬನ ಜೀವಿತದಲ್ಲಿ ಸಂಭವಿಸುತ್ತಿವೆ? Even though he had an encounter with God in Bethel and later in Peniel, he has not learned to walk by faith yet. ಯಾಕೆ ದೇವರನ್ನ ಬೇತೇಲಿನಲ್ಲಿ, ನಂತರ ಪೆನಿಯೇಲ್ ಎಂಬಂತ ಸ್ಥಳಗಳಲ್ಲಿ ದೇವರನ್ನ ಸಂಧಿಸಿದರೂ ಸಹ ಆತನು ಇನ್ನೂ ನಂಬಿಕೆಯಿಂದ ನಡೆಯುವುದನ್ನ ಕಲಿತಿಲ್ಲ. In Hebrews 11 verse 21, please read it. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನವನ್ನು ದಯಮಾಡಿ ಓದ್ರಿ. There in the list of the men of faith, ನಂಬಿಕೆ ವೀರರ ಪಟ್ಟಿಯಲ್ಲಿ we see Jacob's name. Read that. ಅಲ್ಲಿ ನಾವು ನಂಬಿಕೆಯ ವೀರರ ಪಟ್ಟಿಯಲ್ಲಿ ಯಾಕೋಬನ ಹೆಸರನ್ನು ನಾವು ಓದುತ್ತೇವೆ. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 21ನೇ ವಚನ ದಯಮಾಡಿ ಓದ್ರಿ. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. Jacob later became man of faith. Towards the end of his life, when he was about to die, he became a man of faith. ನಂತರದ ದಿನಗಳಲ್ಲಿ ಯಾಕೋಬನು ನಂಬಿಕೆಯ ಪುರುಷನಾದನು ಎಂಬುದಾಗಿ ನಾವು ಕಾಣುತ್ತೇವೆ. ಆತನು ಸಾಯುವ ದಿನವು ಹತ್ತಿರವಾಗುವಾಗ ಆತನು ನಂಬಿಕೆಗೆ ಮೂಲ ಪುರುಷನಾಗಿದ್ದನು. Now there's a lot of work to be done by God in his life. ಆತನ ಜೀವಿತದಲ್ಲಿ ದೇವರು ಇನ್ನೂ ಅನೇಕ ಕಾರ್ಯಗಳನ್ನ ಮಾಡಬೇಕಾಗಿದೆ. It may be true of my life and your life. God is still working. Many a times we fail to take stand by faith. ನಾವು ನಮ್ಮ ಜೀವಿತದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ಅನೇಕರ ಜೀವಿತದಲ್ಲಿ ಇದು ಸತ್ಯಾಂಶವಿರಬಹುದು. ಏನೆಂದರೆ ನಾವು ಅನೇಕ ಸಮಯಗಳಲ್ಲಿ ನಂಬಿಕೆಯ ಹೆಜ್ಜೆ ಇಡುವುದರಲ್ಲಿ ತಪ್ಪುತ್ತೇವೆ. When we compare this with David, a man after God's own heart, ನಾವು ದೇವರಿಗೆ ಪ್ರಿಯನಾದಂತಹ ಅಥವಾ ದೇವರ ಹೃದಯಕ್ಕೆ ಹತ್ತಿರವಾದಂತಹ ವ್ಯಕ್ತಿಯಾದಂತಹ ದಾವೀದನಿಗೆ ಇದನ್ನ ಹೋಲಿಸಿ ನೋಡುವುದಾದರೆ 2 Samuel chapter 12, 2 ಸಮುವೇಲನ ಪುಸ್ತಕ 12ನೇ ಅಧ್ಯಾಯ. we're not going to read it, but we see Jacob's child dying. ಅಲ್ಲಿ ದಾವೀದನ ಮಗನು ಸತ್ತು ಹೋಗುವುದನ್ನು ನಾವು ಕಾಣುತ್ತೇವೆ. He was sick. This is the child born through Bathsheba. ಬೆಚ್ಚಬೆಯ ಮೂಲಕ ಆತನಿಗೆ ಹುಟ್ಟಿದಂತಹ ಈ ಮಗು ಅದು ರೋಗಕ್ಕೆ ಒಳಗಾಗಿರುತ್ತದೆ. He was crying and weeping and fasting.
ದಾವಿದನು ಆ ಮಗುವಿಗಾಗಿ ಅಳುತ್ತಾ ಉಪವಾಸವಿದ್ದು ಗೋಳಾಡುತ್ತಾ ಇರುತ್ತಾನೆ. Later he found out through the action of the servants that the child died. ನಂತರ ತನ್ನ ಸೇವಕರ ವರ್ತನೆಯಿಂದ ಆತನಿಗೆ ಗೊತ್ತಾಗುತ್ತದೆ ಮಗು ಸತ್ತು ಹೋಗಿದೆ ಎಂಬುದಾಗಿ. But he got up and he refreshed himself and he worshipped God, and people were surprised. He said, he cannot come back to me, but I will go to him. ನಂತರ ಆತನು ಎದ್ದು ಮುಖ ತೊಳೆದುಕೊಂಡು ಊಟ ಮಾಡಿ ದೇವರನ್ನ ಸ್ತುತಿಸುವುದನ್ನು ನಾವು ಕಾಣುವಾಗ ಆತನ ಸೇವಕರು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಆಗ ಆತನು ಹೇಳುತ್ತಾನೆ, ನನ್ನ ಮಗನು ನನ್ನ ಬಳಿಗೆ ಬರುವುದಿಲ್ಲ, ಆದರೆ ನಾನೇ ಆತನ ಬಳಿಗೆ ಹೋಗಬೇಕು ಎಂಬುದಾಗಿ. That is the kind of faith he had even in death. ಮರಣದಲ್ಲಿಯೂ ಸಹ ಅಂತಹ ನಂಬಿಕೆಯನ್ನ ದಾವಿದನು ಹೊಂದಿದ್ದನು. If you and I have dear ones, maybe an infant, a child that died before the age of accountability, or later a believer died, we have this assurance. We have to claim that by faith when our dear ones die or go from this world. ನಮಗೂ ಸಹ ಅದೇ ನಂಬಿಕೆ ಇರಬೇಕು. ಏನೆಂದರೆ ನಮ್ಮ ಯಾವುದಾದರೂ ಮಕ್ಕಳನ್ನ ನಾವು ಕಳೆದುಕೊಂಡಿರಬಹುದು, ದೊಡ್ಡವರಾಗುವುದಕ್ಕಿಂತ ಮುಂಚೆ, ಜ್ಞಾನ ಬರುವುದಕ್ಕಿಂತ ಮುಂಚೆ ಯಾರಾದರೂ ಮಕ್ಕಳು ತೀರಿ ಹೋಗಿರುವುದಾದರೆ, ಅಥವಾ ನಮ್ಮ ಕುಟುಂಬಗಳಲ್ಲಿ ಅಥವಾ ಸಭೆಗಳಲ್ಲಿ ವಿಶ್ವಾಸಿಗಳು ಅವರು ಸತ್ತು ಹೋಗಿರುವುದಾದರೆ ನಮಗೆ ಈ ನಂಬಿಕೆ ಇರಬೇಕೇನೆಂದರೆ ನಾವು ಅವರನ್ನ ಒಂದು ದಿನ ಸಂಧಿಸುತ್ತೇವೆ. Many times I go to funerals and see believers wailing like people with no hope. That's a bad testimony. When my wife passed away, people thought, why I am not weeping and crying like some cases. I have that assurance that I will see Joyce one day. I know our dear ones who died in the Lord, we will see one day. We need to walk by faith, even in difficult times like death. ನಾನು ಅನೇಕ ವಿಶ್ವಾಸಿಗಳ ಭೂಸ್ಥಾಪನಾ ಕಾರ್ಯಕ್ಕೆ ಹೋಗುವಾಗ ಅಲ್ಲಿ ವಿಶ್ವಾಸಿಗಳು ಯಾವುದೇ ನಿರೀಕ್ಷೆ ಇಲ್ಲದವರ ರೀತಿಯಲ್ಲಿ ಗೋಳಾಡುವುದನ್ನು ನಾನು ಕಂಡಿದ್ದೇನೆ. ನನ್ನ ಪತ್ನಿಯಾದಂತಹ ಜಾಯ್ಸ್ ಅವರು ತೀರಿ ಹೋದಾಗಲೂ ಸಹ ಅನೇಕರು ಇವರು ಯಾಕೆ ದುಃಖಿಸುತ್ತಿಲ್ಲ ಎಂಬುದಾಗಿ ಅನುಮಾನ ಪಟ್ಟಿರಬಹುದು. ಆದರೆ ನಾವು ಇತರರ ರೀತಿಯಲ್ಲಿ, ಲೋಕದವರ ರೀತಿಯಲ್ಲಿ ನಾವು ದುಃಖಿಸಬಾರದು. ಯಾಕಂದ್ರೆ ನಮಗೆ ನಿರೀಕ್ಷೆ ಉಂಟು, ಅವರನ್ನ ಮತ್ತೆ ನಾವು ಕಾಣುತ್ತೇವೆ. Okay, in the last verses we see a very strange thing. When Jacob is wailing and weeping for his beloved son, who are the comforters? Look who is comforting him. ಇಲ್ಲಿ ಕಡೆಯ ವಚನಗಳಲ್ಲಿ ನಾವು ನೋಡುವಾಗ ಯಾಕೋಬನು ತನ್ನ ಮಗನಾದಂತಹ ಯೋಸೇಫನ ಮರಣಕ್ಕಾಗಿ ದುಃಖಿಸುತ್ತಾ ಆತನನ್ನು ಅಳುವಾಗ ಆತನನ್ನು ಸಂತೈಸಿದವರು ಯಾರು? Verse 35, please read it. 35ನೇ ವಚನ. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು comforting Jacob, the same children who planned his death as if or sold him. They know everything, but they are comforters to Jacob now. ಯಾರು ಯಾಕೋಬನನ್ನು ಸಂತೈಸುತ್ತಿರುವವರು? ಯೋಸೇಫನ ಮರಣಕ್ಕಾಗಿ, ಯೋಸೇಫನನ್ನು ಕೊಲ್ಲಲಿಕ್ಕಾಗಿ ಯೋಜಿಸಿದಂತಹ ಮಕ್ಕಳೇ. ಯಾವುದೇ ಸಂಗತಿ ಅವರಿಗೆ ತಿಳಿದಿಲ್ಲವೇನೋ ಎಂಬ ರೀತಿಯಲ್ಲಿ ಯಾಕೋಬನನ್ನ ಸಂತೈಸುತ್ತಿದ್ದಾರೆ. Job chapter 16 verse 2, when Job's friend came to comfort, instead of comfort, it brought pain to Job. See what Job says in chapter 16 verse 2. ಯೋಬ 16ನೇ ಅಧ್ಯಾಯ 2ನೇ ವಚನದಲ್ಲಿ ಆತನನ್ನು ಸಂತೈಸಲಿಕ್ಕೆ ಬಂದಂತಹ ಸ್ನೇಹಿತರು ಆತನನ್ನು ಸಂತೈಸುವ ಬದಲು ಆತನಿಗೆ ಯಾವ ಮಾತನ್ನ ಹೇಳಿದರು, ಅದಕ್ಕೆ ಪ್ರತ್ಯುತ್ತರವಾಗಿ ಯೋಬನು ಏನನ್ನು ಹೇಳಿದನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. Job 16 verse 2. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು, ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ. ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೆಯವರಾಗಿದ್ದೀರಿ. Job said, you are miserable comforters. ನೀವು ಬೇಸರಿಕೆಯನ್ನ ಹುಟ್ಟಿಸುವ ಆದರಣೆಯವರು. So Jacob's sons are comforting the father. What a great deception. You know, when Jacob is crying, these brothers also might have wept with him, thinking that they are innocent, or showing that they are innocent when they are actually hypocrites and deceivers. ಯಾಕೋಬನ ಮಕ್ಕಳೇ ಆತನಿಗೆ ಸಂತೈಸುವುದನ್ನು ನಾವು ಕಾಣುತ್ತೇವೆ. ಬಹುಶಃ ಆತನಳುವಾಗ ಅವರೂ ಹತ್ತಿರಬಹುದು. ಎಂತಹ ಮೋಸ! ಅವರು ಕಪಟದಿಂದ ಈ ಕಾರ್ಯವನ್ನ ಮಾಡುತ್ತಿದ್ದಾರೆ. They know that Joseph is not dead.
ಅವರಿಗೆ ಗೊತ್ತು ಯೋಸೇಫನು ಸತ್ತಿಲ್ಲ ಎಂಬುದಾಗಿ. He sold as a slave, ಆತನನ್ನ ಗುಲಾಮನಾಗಿ ಮಾರಿಬಿಟ್ಟಿದ್ದಾರೆ. but they are crying and weeping and comforting Jacob. See, man's heart is desperately wicked. We have the capacity to have a hardened heart. ಅವರು ಯಾಕೋಬನೊಟ್ಟಿಗೆ ಸೇರಿಕೊಂಡು ಅಳುವುದನ್ನು, ಆತನ ಸಂತೈಸುವುದನ್ನು ನಾವು ನೋಡುತ್ತೇವೆ. ಇದಕ್ಕೆ ಕಾರಣವೇನೆಂದರೆ ಮನುಷ್ಯನ ಹೃದಯವು ಅದು ಎಲ್ಲಕ್ಕಿಂತ ವಂಚಕವಾಗಿದೆ, ಅದು ವಾಸಿಯಾಗದ ರೋಗಕ್ಕೆ ಗುಣವಾಗಿದೆ. They never told the truth to their father until much later when they were exposed and they were found out. ಅವರು ಅವರ ತಂದೆಗೆ ನಿಜವನ್ನೇ ಹೇಳಲಿಲ್ಲ, ಸತ್ಯವನ್ನೇ ತಿಳಿಸಲಿಲ್ಲ. ನಂತರ ಅವರ ಸುಳ್ಳು ಬಯಲಾದಾಗ ಅವನಿಗೆ ಸತ್ಯಾಂಶದ ಅರಿವಾಗುತ್ತದೆ. How many years they have lied or covered this sin and they never shared it. See, we have the capacity to do that as sinful people. ಎಷ್ಟು ವರ್ಷಗಳ ಕಾಲ ಈ ಸತ್ಯಾಂಶವನ್ನ ಮುಚ್ಚಿಟ್ಟು ತಮ್ಮ ತಂದೆಗೆ ಅವರು ಸುಳ್ಳು ಹೇಳಿರಬಹುದು. ಯೋಚಿಸಿರಿ, ನಾವು ಸಹ ನಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳುವಂತಹ ಒಂದು ಪ್ರವೃತ್ತಿಯವರಾಗಿರುತ್ತೇವೆ. If we expose our sin to God, He will cover it, He will hide it. If we hide it, God will expose it one day. ಆದರೆ ನಾವೇ ನಮ್ಮ ಪಾಪವನ್ನ ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡುವಾಗ ಆತನು ಅದನ್ನ ಮುಚ್ಚುತ್ತಾನೆ. ಆದರೆ ನಮ್ಮ ಪಾಪಗಳನ್ನು ನಾವು ಮುಚ್ಚಿಕೊಳ್ಳುವಾಗ ಆತನೇ ಒಂದು ದಿನ ಬಯಲು ಮಾಡುತ್ತಾನೆ. In Proverbs we read that ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ. It will be well for us when we confess and forsake it. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಈ ರೀತಿ ಓದುತ್ತೇವೆ, ತನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಶುಭವಾಗುತ್ತದೆ ಎಂಬುದಾಗಿ. Jacob refused to be comforted. It was grievous for him. ಯಾಕೋಬನು ಆದರಣೆಯನ್ನ ಹೊಂದದೆ ದುಃಖಿಸುವುದನ್ನು ನಾವು ನೋಡುತ್ತೇವೆ. ಯಾಕಂದರೆ ತನ್ನ ಮಗನನ್ನ ಕಳೆದುಕೊಂಡದ್ದು ಅಷ್ಟು ದುಃಖಕರವಾಗಿತ್ತು. So as we go to the next chapters, we see the contrast between Joseph's life and this brother's life. ನಂತರ ಮುಂದಿನ ಅಧ್ಯಾಯಗಳಿಗೆ ನಾವು ಮುಂದುವರೆದು ಹೋಗುವಾಗ ಯೋಸೇಫನ ಜೀವಿತಕ್ಕೂ ಆತನ ಅಣ್ಣಂದಿರ ಜೀವಿತಕ್ಕೂ ಇರುವಂತಹ ವ್ಯತ್ಯಾಸವನ್ನು ನಾವು ಅಲ್ಲಿ ಕಾಣುತ್ತೇವೆ. Last verse 36. 36ನೇ ವಚನ, ಕಡೆಯ ವಚನವನ್ನ ನಾವು ಓದಿಕೊಳ್ಳೋಣ. ಮಿದ್ಯಾನ್ಯರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವಲಿನವರ ದಳವಾಯಿ. The last verse says that Joseph was sold as a slave to Pharaoh's captain Potiphar. ಕಡೆಯ ವಚನವು ಈ ರೀತಿ ಹೇಳುತ್ತದೆ, ಯೋಸೇಫನನ್ನು ಅವರು ತೆಗೆದುಕೊಂಡು ಹೋಗಿ ಪೋಟಿಫರನಿಗೆ ಐಗುಪ್ತ ದೇಶದ ಫರೋಹನ ಮೈಗಾವಲಿನ ದಳವಾಯಿಯಾದಂತಹ ಪೋಟಿಫರನಿಗೆ ಮಾರಿದರು ಎಂಬುದಾಗಿ ಓದುತ್ತೇವೆ. So we are introduced to Joseph and his suffering in chapter 37. 37ನೇ ಅಧ್ಯಾಯದಲ್ಲಿ ಯೋಸೇಫನನ್ನ ಮತ್ತು ಆತನ ಸಂಕಟಗಳ ಕುರಿತಾಗಿ ನಮಗೆ ಪರಿಚಯವಾಗುತ್ತದೆ. And he suffered from his own brethren. ಆತನು ತನ್ನ ಸ್ವಂತ ಜನರಿಂದಲೇ ಹಿಂಸೆಗೆ ಒಳಗಾದನು. Jesus came to his own, but his own rejected him. ಯೇಸು ಕ್ರಿಸ್ತನು ಸಹ ತನ್ನ ಸ್ವಂತ ಜನರ ಬಳಿಗೆ ಬಂದನು, ಆದರೆ ಅವರೇ ಆತನನ್ನು ತಿರಸ್ಕರಿಸಿದರು. Now we are going to look into chapter 38. I'll make an introduction and then we'll, Lord willing, continue next week. ನಾವು ಈಗ 38ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. ನಾನು ಈಗ ಅದರ ಸಣ್ಣ ಕಿರು ಪರಿಚಯವನ್ನ ಮಾಡಿ ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಅದರ ಅಧ್ಯಯನವನ್ನ ಮುಂದುವರಿಸೋಣ. Chapter 38 is a chapter that shouldn't have been in the Bible. 38ನೇ ಅಧ್ಯಾಯವು ಅದು ಸತ್ಯವೇದದಲ್ಲಿ ಇರಬಾರದಾಗಿದ್ದಂತಹ ಅಧ್ಯಾಯವಾಗಿದೆ. And just same like chapter 34, when Levi and Simeon killed the townspeople, there it was murder, here it is immorality. 34ನೇ ಅಧ್ಯಾಯದಲ್ಲಿ ನಾವು ಸಿಮೆಯೋನ್ ಮತ್ತು ಲೇವಿಯವರು ಆ ಒಂದು ಊರಿನ ಶೆಕೆಮ್ ಊರಿನಂತಹ ಜನರನ್ನೇ ಅವರು ಹತ್ಯೆ ಮಾಡುವುದನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ 38ನೇ ಅಧ್ಯಾಯಕ್ಕೆ ಬರುವಾಗ ಇದು ಇಸ್ರಾಯೇಲರ ಅನೈತಿಕತೆಗೆ ಹಿಡಿದ ಕನ್ನಡಿಯಾಗಿದೆ. Joseph's life is, there's a pause, there's an intermission. Chapter 38 introduces Judah's life. 37ನೇ ಅಧ್ಯಾಯ ಅದು ಯೋಸೇಫನ ಜೀವಿತವನ್ನ ನಮಗೆ ಪರಿಚಯಿಸುವುದಾದರೆ 38ನೇ ಅಧ್ಯಾಯ ಯಹೂದನ ಜೀವಿತವನ್ನ ನಮಗೆ ಪರಿಚಯಿಸುತ್ತದೆ.
There are many reasons why this chapter is introduced here. ಈ ಅಧ್ಯಾಯವನ್ನ ಇಲ್ಲಿ ಇಟ್ಟಿರಲಿಕ್ಕೆ ಅಥವಾ ಇಲ್ಲಿ ಪರಿಚಯ ಮಾಡಿರಲಿಕ್ಕೆ ಅನೇಕ ಕಾರಣಗಳನ್ನು ನಾವು ಕಾಣುತ್ತೇವೆ. It gives us a background of the tribe of Judah, out of which the Lord Jesus Christ came. ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದಂತಹ ಕುಲವಾದಂತಹ ಯಹೂದ ಕುಲದ ಹಿನ್ನೆಲೆಯನ್ನ ನಮಗೆ ತೋರಿಸುವಂತದ್ದಾಗಿದೆ. You may be surprised, from such a man Jesus Christ came. It's a royal tribe, the Rajavanda kula. ಯಹೂದ ಕುಲ ಅದು ರಾಜವಂಶಸ್ಥವಾದಂತಹ ಕುಲ ಎಂಬುದಾಗಿ ನಾವು ಕರೆಯಲ್ಪಡುತ್ತೇವೆ. ಇಂತಹ ಕುಲದಿಂದ ಯೇಸು ಕ್ರಿಸ್ತನು ಹುಟ್ಟಿ ಬಂದನ ಎಂಬಂತಹ ಪ್ರಶ್ನೆಯನ್ನ ನಮ್ಮ ಮನಸ್ಸಿನಲ್ಲಿ ಅದು ಹಾಕುತ್ತದೆ. This chapter we have Judah, Tamar, Phares and Sarah. All these names, many of that names we are familiar in Matthew chapter 1 in the genealogy. ಈ ಒಂದು ಅಧ್ಯಾಯದಲ್ಲಿ ಯಹೂದ, ತಾಮಾರಳು ಮತ್ತು ವಾಟ್ ಇಸ್ ಇಟ್ ಅಂಕಲ್? Phares, son of Judah. ಪೆರೇಜ್ ಅನ್ನ ಕುರಿತಾಗಿ ನಾವು ಅಲ್ಲಿ ಓದುವಂತವರಾಗಿದ್ದೇವೆ. ಇವರ ಹೆಸರುಗಳನ್ನ ನಾವು ಮತ್ತೆ ಹೊಸ ಒಡಂಬಡಿಕೆಯ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. Our Lord Jesus Christ came through a sinful mankind in the line, yet he was without sin. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಈ ಪಾಪದಿಂದ ಕೂಡಿದಂತಹ ಯಹೂದ್ಯನ ವಂಶಾವಳಿಯಲ್ಲಿ ಹುಟ್ಟಿ ಬಂದವನಾದರೂ ಸಹ ಆತನು ಪಾಪರಹಿತನಾಗಿದ್ದನು. All human are sinners, Bible says. ಸತ್ಯವೇದವು ಹೇಳುತ್ತದೆ ಎಲ್ಲಾ ಮಾನವರು ಪಾಪಿಗಳು. This chapter deals with the sin and shame of Judah, the son of Jacob. ಯಾಕೋಬನ ಮಗನಾದಂತಹ ಯಹೂದನ ಪಾಪ ಮತ್ತು ಆತನ ಜೀವಿತದಲ್ಲಿ ಆತನು ಅನುಭವಿಸಿದಂತಹ sin and shame, ಪಾಪ ಮತ್ತು ಅದರಿಂದ ಬರುವ ನಾಚಿಕೆ. ಪಾಪ ಮತ್ತು ಆತನು ಅನುಭವಿಸಿದ ನಾಚಿಕೆಯ ಕುರಿತಾಗಿ ನಮಗೆ ಈ ಅಧ್ಯಾಯವು ತಿಳಿಸುತ್ತದೆ. Judah was a son of Jacob. ಯಹೂದನು ಯಾಕೋಬನ ಮಗನಾಗಿದ್ದನು. These sons were not a comfort to the father Jacob. ಈ ಮಕ್ಕಳು ಯಾಕೋಬನಿಗೆ ಸಂತೋಷವನ್ನ ಕೊಡದಂತಹ ಅಥವಾ ದುಃಖ ಉಂಟು ಮಾಡಿದಂತಹ ಮಕ್ಕಳಾಗಿದ್ದರು. Joseph was the only one, maybe the little Benjamin at home. Joseph only found comfort from, Jacob only found comfort from Joseph mainly. ಯಾಕೋಬನು ತನ್ನ ನೆಮ್ಮದಿಯನ್ನ ಕಂಡುಕೊಂಡದ್ದು ಯೋಸೇಫನಲ್ಲಿ ಮತ್ತು ಚಿಕ್ಕ ಮಗನಾದಂತಹ ಬೆನ್ಯಾಮೀನನಲ್ಲಿ. Now Joseph is dead in his mind. ಯಾಕೋಬನ ಮನಸ್ಸಿನಲ್ಲಿ ಯೋಸೇಫನು ಸತ್ತು ಹೋಗಿದ್ದಾನೆ. So even Benjamin, we come to Judges last chapters, we see gross sin in the tribe of Benjamin. ನ್ಯಾಯಸ್ಥಾಪಕರ ಪುಸ್ತಕದ ಕಡೆಯ ಅಧ್ಯಾಯಗಳಿಗೆ ಬರುವಾಗ ಬೆನ್ಯಾಮೀನನ ಕುಲದಲ್ಲಿಯೂ ಸಹ ಭಯಂಕರವಾದ ಪಾಪ ಇರುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. Joseph is only a comfort to Jacob. Now he's dead. ಯಾಕೋಬನಿಗೆ ಮನಃಶಾಂತಿಯನ್ನ ಕೊಟ್ಟಿದ್ದಂತಹ ಮಗನು ಯೋಸೇಫನು ಈಗ ಆತನೇ ತೀರಿ ಹೋಗಿದ್ದಾನೆ. Why all this happening in the life of Jacob? ಈ ಸಂಗತಿಗಳು ಯಾಕೆ ಯಾಕೋಬನ ಜೀವಿತದಲ್ಲಿಯೇ ಸಂಭವಿಸುತ್ತಾ ಇವೆ? Jacob stayed long in Padan Aram, that is the Laban's place. He lived long and he was accumulating few resources. He was making riches. ಯಾಕೋಬನು ಹೆಚ್ಚು ಕಾಲ ಜೀವಿಸಿದಂತದ್ದು ತನ್ನ ಮಾವನಾದಂತಹ ಲಾಬಾನನ ಕುಟುಂಬವಿದ್ದಂತಹ ಪದ್ದಾನ್ ಆರಾಮಿನಲ್ಲಿ ಆತನು ಹೆಚ್ಚು ಕಾಲ ಕಳೆದಿದ್ದನು. He was struggling with Laban in sheep, multiplying the sheep. He had no time to teach his children the fear of God. ಯಾಕಂದ್ರೆ ಆತನು ಆಸ್ತಿ ಸಂಪಾದಿಸುವುದರಲ್ಲಿ ತನ್ನ ಮಾವನಾದಂತಹ ಲಾಬಾನನ ಕುರಿಗಳನ್ನ ಹೆಚ್ಚಿಸುವುದರಲ್ಲಿ ಇದರಲ್ಲಿಯೇ ಮತ್ತು ಅನೇಕ ಸಂಗತಿಗಳಲ್ಲಿ ಆತನು ಬಳಲಿ ಹೋಗಿದ್ದನು. ಬದಲಾಗಿ ತನ್ನ ಮಕ್ಕಳಿಗೆ ಬುದ್ಧಿ ಹೇಳುವ ಸಮಯ ಅವನಿಗಿರಲಿಲ್ಲ. That is a warning to all of us as parents. ನಮ್ಮೆಲ್ಲರಿಗೂ ತಂದೆ ತಾಯಿಗಳಾದಂತಹ ನಮ್ಮೆಲ್ಲರಿಗೂ ಇದು ಒಂದು ಎಚ್ಚರಿಕೆಯ ಮಾತಾಗಿದೆ. How much time we give to teach our children the word of God? ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಬೋಧಿಸುವುದಕ್ಕಾಗಿ ನಾವು ಎಷ್ಟು ಸಮಯವನ್ನ ವಿನಿಯೋಗಿಸುತ್ತಿದ್ದೇವೆ? Look at Genesis 18 verse 19 about Abraham. Read chapter 18 verse 19. ಆದಿಕಾಂಡ 18ನೇ ಅಧ್ಯಾಯ 19ನೇ ವಚನವನ್ನ ನೋಡುವಾಗ ಅಲ್ಲಿ ಅಬ್ರಹಾಮನ ಕುರಿತಾಗಿ ನಾವು ಓದುತ್ತೇವೆ. Please read that. 18:19.
ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. Yeah, if we read about God is telling about Abraham, I know he will teach his children what is right. That was the testimony of Abraham. ಇಲ್ಲಿ ದೇವರು ಅಬ್ರಹಾಮನ ಕುರಿತಾಗಿ ಸಾಕ್ಷಿ ಹೇಳುವುದನ್ನು ನಾವು ನೋಡುತ್ತೇವೆ. ಏನೆಂದರೆ, ನನಗೆ ಗೊತ್ತು ಆತನು ತನ್ನ ಪುತ್ರ ಪೌತ್ರರಿಗೆ ನನ್ನ ನ್ಯಾಯ ನೀತಿಗಳನ್ನ ಬೋಧಿಸುತ್ತಾನೆ ಎಂಬುದಾಗಿ ನಾನು ಗೊತ್ತಿದ್ದೇನೆ. ಅಂತಹ ಸಾಕ್ಷಿಯನ್ನ ದೇವರಿಂದ ಹೊಂದಿದನು ಅಬ್ರಹಾಮನು. That did not happen in Jacob's family. ಆದರೆ ಯಾಕೋಬನ ಕುಟುಂಬದಲ್ಲಿ ಅದು ಸಂಭವಿಸಲಿಲ್ಲ. He was contending with Uncle Laban and multiplying his riches, no time for his children. ಯಾಕೋಬನು ತನ್ನ ಮಾವನಾದಂತಹ ಲಾಬಾನನೊಟ್ಟಿಗೆ ಜಗಳವಾಡುವುದರಲ್ಲಿ, ಆತನೊಟ್ಟಿಗೆ ಸ್ಪರ್ಧೆ ಏರ್ಪಡಿಸುವುದರಲ್ಲಿಯೇ, ಆತನು ತನ್ನ ಆಸ್ತಿ ಮಾಡುವುದರಲ್ಲಿಯೇ ಗಮನ ಹರಿಸಿದನು. ತನ್ನ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ಸಮಯ ಇರಲಿಲ್ಲ. Dear brothers and sisters, our children are there with us only for a short time. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಕೇವಲ ಅಲ್ಪ ಸಮಯದವರೆಗೆ ಮಾತ್ರ ಇರುತ್ತಾರೆ. That is the time you and I need to, through example and through teaching, teach them the word of God. ಆ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ನಾವು ನಮ್ಮ ಜೀವಿತದ ಸಾಕ್ಷಿಯ ಮೂಲಕ ಮತ್ತು ದೇವರ ವಾಕ್ಯವನ್ನ ಬೋಧಿಸುವುದರ ಮೂಲಕ ಅವರನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕು. Another reason for chapter 38 being in the Bible, ಸತ್ಯವೇದದಲ್ಲಿ 38ನೇ ಅಧ್ಯಾಯವನ್ನ ದೇವರು ಇಟ್ಟಿರುವುದಕ್ಕೆ ಇನ್ನೊಂದು ಕಾರಣ ಏನೆಂದರೆ, the contrast with Joseph's life. Joseph's high standard of his life, faithfulness, contrasted with Judah's heinous sin. ಯೋಸೇಫನ ಜೀವಿತಕ್ಕೂ ಯಹೂದನ ಜೀವಿತಕ್ಕೂ ಇರುವಂತಹ ಅತ್ಯಂತ ದೊಡ್ಡದಾದ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಯೋಸೇಫನು ಅತ್ಯಂತ ಉನ್ನತ ನೈತಿಕ ಜೀವಿತವನ್ನ ನಡೆಸಿದ್ದಕ್ಕೆ ಸಾಕ್ಷಿಯಾಗಿರುವುದಾದರೆ, ಈ ಯಹೂದನು ಅದಕ್ಕೆ ತದ್ವಿರುದ್ಧವಾದಂತಹ ಅನೈತಿಕ ಜೀವಿತವನ್ನ ಜೀವಿಸಿದಂತಹ ವ್ಯಕ್ತಿಗೆ ಉದಾಹರಣೆಯಾಗಿದ್ದಾನೆ. Normally, if we want to display a gem or a diamond or something, we put it in a black background so it shines out. ನಾವು ಯಾವುದಾದರೂ ಒಂದು ಹೊಳೆಯುವಂತಹ ವಸ್ತುವನ್ನಾಗಲಿ, ವಜ್ರವನ್ನಾಗಲಿ ಅಥವಾ ಒಂದು ರತ್ನವನ್ನ ಕಾಣುವಾಗ ನಾವು ಅದನ್ನ ಒಂದು ಕಪ್ಪದಾದಂತಹ ಹಿನ್ನೆಲೆಯಲ್ಲಿ ಅದನ್ನ ಇಡುತ್ತೇವೆ, ಆಗ ಅದು ಹೊಳೆಯುತ್ತದೆ. So when we study more about Joseph, we see the greatness of his moral life. Here we have the contrast of the older brother, Judah's shame and sin. ಯೋಸೇಫನ ಜೀವಿತವನ್ನು ನಾವು ಅಧ್ಯಯನ ಮಾಡುವಾಗ ಆತನ ಜೀವಿತದಲ್ಲಿದ್ದಂತಹ ಉನ್ನತ ಮಟ್ಟವಾದಂತಹ ನೈತಿಕ ಮೌಲ್ಯಗಳ ಕುರಿತಾಗಿ ನಾವು ಓದುತ್ತೇವೆ. ಆದರೆ ಆತನ ಅಣ್ಣನಾದಂತಹ ಯಹೂದನ ಜೀವಿತವನ್ನು ನಾವು ಅಧ್ಯಯನ ಮಾಡುವಾಗ ಅದಕ್ಕೆ ತದ್ವಿರುದ್ಧವಾದಂತಹ ಅನೈತಿಕ ಪಾಪದ ಜೀವಿತವನ್ನು ನಾವು ನೋಡುತ್ತೇವೆ. Another reason, ಇನ್ನೊಂದು ಕಾರಣ, next chapter we are going to go down to Egypt with Joseph as we study next chapter. ಮುಂದಿನ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ನಾವು ಯೋಸೇಫನೊಟ್ಟಿಗೆ ಐಗುಪ್ತ ದೇಶಕ್ಕೆ ಇಳಿದು ಹೋಗುತ್ತೇವೆ. God is sending Joseph ahead to prepare the coming down of Israel into Egypt. ದೇವರು ಯೋಸೇಫನನ್ನ ಮುಂದೂತನನ್ನಾಗಿ ಐಗುಪ್ತ ದೇಶಕ್ಕೆ ಕಳುಹಿಸಿದ್ದಾನೆ. ಯಾಕಂದರೆ ಇಸ್ರಾಯೇಲರನ್ನ ಐಗುಪ್ತ ದೇಶಕ್ಕೆ ಕಳುಹಿಸುವ ದಾರಿಯನ್ನ ಸಿದ್ಧ ಮಾಡಲು ಯೋಸೇಫನು ಹೋಗಿದ್ದಾನೆ. If they, from the life of Judah, we read what wicked influence the Canaanites had on them. ಯಹೂದನ ಜೀವಿತವನ್ನು ನಾವು ಅಧ್ಯಯನ ಮಾಡುವಾಗ ಆ ಕಾನಾನ್ ದೇಶದ ಜೀವಿತ ಆತನ ಮೇಲೆ ಎಂತಹ ದುಷ್ಪರಿಣಾಮವನ್ನು ಬೀರಿತು ಎಂಬುದನ್ನು ನಾವು ಕಲಿತುಕೊಳ್ಳುತ್ತೇವೆ. People of Canaan were wicked people. ಕಾನಾನ್ ದೇಶದ ಜನರು ಅವರು ದುಷ್ಟರಾಗಿದ್ದರು. If God allowed Jacob's family to continue in Canaan, they would have become very, very bad. The bad influence would have been on them. ದೇವರು ಒಂದು ವೇಳೆ ಯಾಕೋಬನನ್ನ ಕಾನಾನ್ ದೇಶದಿಂದ ಕರೆಯದೆ ಆತನನ್ನ ಅಲ್ಲೇ ಇರಲಿಕ್ಕೆ ಬಿಟ್ಟಿದ್ದರೆ ಇನ್ನೂ ಹೆಚ್ಚು ದುಷ್ಪರಿಣಾಮ ಆತನ ಕುಟುಂಬದ ಮೇಲೆ ಬೀರುತ್ತಿತ್ತು. It would have dropped down to the level of the Canaanites. ಅವರು ಸಹ ಕಾನಾನ್ಯರ ಆ ಕೆಳ ಮಟ್ಟಕ್ಕೆ ಇಳಿದು ಹೋಗುತ್ತಿದ್ದರು. So God is sending Joseph ahead of that to take all the family of Jacob to Egypt later.
ಆದ್ದರಿಂದ ದೇವರು ಯೋಸೇಫನನ್ನ ಮುಂದೆ ಕಳುಹಿಸಿ ತನ್ನ ಕುಟುಂಬವನ್ನೆಲ್ಲ, ಯಾಕೋಬನ ಕುಟುಂಬವನ್ನೆಲ್ಲ ಐಗುಪ್ತ ದೇಶಕ್ಕೆ ಆತನು ಅಟ್ಟುತ್ತಿದ್ದಾನೆ. I'll finish it in 1 minute. Even when later Jacob and family went to Egypt, there also God kept them in a separate place called Goshen, so they didn't mix with the Egyptians. 1 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸುತ್ತೇನೆ. ನಾವು ನೋಡುವಾಗ ದೇವರು ಯಾಕೋಬನನ್ನ ಆತನ ಕುಟುಂಬವನ್ನ ಐಗುಪ್ತ ದೇಶಕ್ಕೆ ಕಳುಹಿಸಿದರೂ ಸಹ ಅಲ್ಲಿಯೂ ಗೋರ್ಷೇಮ್ ಎಂಬಂತಹ ಸೀಮೆಯಲ್ಲಿ ಅವರನ್ನ ಪ್ರತ್ಯೇಕವಾಗಿ ದೇವರು ಇರಿಸಿದನು. My dear brothers and sisters, God wants us to be a separated people. Lack of separation is the main problem in our midst when we compromise and we become like the world. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಪ್ರತ್ಯೇಕವಾಗಿ ಇರಬೇಕು, ಪ್ರತ್ಯೇಕವಾದ ಜನಾಂಗವಾಗಿ ಇರಬೇಕು ಎಂಬುದಾಗಿ ನಾವು ಬಯಸುತ್ತೇನೆ. ಇಂದು ವಿಶ್ವಾಸಿಗಳು ಮತ್ತು ಸಭೆಯು ಅನುಭವಿಸುತ್ತಿರುವಂತಹ ಸಮಸ್ಯೆ ಯಾವುದೆಂದರೆ ಲೋಕದೊಟ್ಟಿಗೆ ಹೊಂದಾಣಿಕೆ, ಲೋಕದೊಟ್ಟಿಗೆ ಮಿಶ್ರವಾಗುವುದೇ ಆ ಸಮಸ್ಯೆ ಆಗಿದೆ. We look and we act just like the world. ನಾವು ಈ ಲೋಕದ ರೀತಿಯಲ್ಲಿಯೇ ವರ್ತಿಸುತ್ತೇವೆ, ಈ ಲೋಕದ ಜನರ ರೀತಿಯಲ್ಲಿಯೇ ನಾವು ಸಹ ಕಾಣಿಸಿಕೊಳ್ಳುತ್ತೇವೆ. We see the influence of Canaan in the life of Judah. ಯಹೂದನ ಜೀವಿತದಲ್ಲಿ ಆ ಕಾನಾನ್ ದೇಶದ ದುಷ್ಪರಿಣಾಮವನ್ನು ನಾವು ಕಾಣುತ್ತೇವೆ. This is a line from whom the Messiah has to come. ಈ ಒಂದು ಯಹೂದನ ವಂಶಾವಳಿಯಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ ಬರಬೇಕಾಯಿತು. So only by the grace of God we see changes later in Israel's children's life, and they become in Revelation their names in the gate of the New Jerusalem. ದೇವರ ಮಹಾಕೃಪೆಯಿಂದ ಮಾತ್ರ ಯಾಕೋಬನ ಮಕ್ಕಳು ಅವರು ಪರಿವರ್ತನೆ ಆಗುವುದನ್ನು ನಾವು ಕಾಣುತ್ತೇವೆ. ದೇವರು ಅವರನ್ನ ಪರಿವರ್ತಿಸಿ ಅವರನ್ನ ರೂಪಾಂತರಗೊಳಿಸಿ ಆ ಹೊಸ ಯೆರೂಸಲೇಮ್ ಪಟ್ಟಣದ ಆ ಬಾಗಿಲುಗಳ ಮೇಲೆ ಅವರ ಹೆಸರುಗಳು ಇರುವ ಹಾಗೆ ದೇವರು ಮಾಡಿದನು. God is also working with us to make us more like his beloved son, the Lord Jesus Christ. ದೇವರು ನಮ್ಮ ಜೀವಿತದಲ್ಲಿಯೂ ಸಹ ಕಾರ್ಯ ಮಾಡುವವನಾಗಿ ನಮ್ಮನ್ನ ತನ್ನ ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಿಸುತ್ತಾ ಇದ್ದಾನೆ. Read chapter 38. We will look at study it next week, Lord willing. ದೇವರ ಚಿತ್ತ ಇರೋದಾದರೆ ನಾವು 38ನೇ ಅಧ್ಯಾಯವನ್ನ ಮುಂದಿನ ವಾರ ನಾವು ಅಧ್ಯಯನ ಮಾಡಲಿಕ್ಕೆ ಮುಂದುವರಿಯುತ್ತೇವೆ. Thank you very much for attending. May God's name be glorified. For all